ವೀಕ್ಷಕರೇ, ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ತನ್ನದೇ ಆದ ಗುರಿಗಳು ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗುರಿಗಳಿರ್ತವೆ. ಅದನ್ನು ಸಾಧನೆ ಮಾಡಲಿಕ್ಕೆ ಹಂಬಲಿಸ್ತಾ ಇರ್ತಾರೆ. ಎಲ್ಲೋ ಉತ್ತಮ ಮಾರ್ಗದರ್ಶನ ಸಿಕ್ಕಿದ್ರೆ ಖಂಡಿತವಾಗಿ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಕೂಡ ಆಗುತ್ತೆ. ಇವತ್ತಿನ ತಂದೆ ತಾಯಿಗಳಿಗೂ ಕೂಡ ತಮ್ಮ ಮಕ್ಕಳು ಸರ್ಕಾರಿ ಹುದ್ದೆಗೆ ಹೋಗಬೇಕು, ಒಳ್ಳೊಳ್ಳೆ ಹುದ್ದೆಗೆ ಹೋಗ್ಬೇಕಂತೇಳಿ ಆಸೆ ಇರುತ್ತೆ. ಬಹುಮುಖ್ಯವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ತಾನು IAS KS ಆಫೀಸರ್ ಆಗಬೇಕಂತೇಳಿ ತುಂಬ ಹಂಬಲ ಇರ್ತದೆ. ಆದರೆ ಎಲ್ಲೋ ಮಾರ್ಗದರ್ಶನದ ಕೊರತೆ, ಜೊತೆಗೆ ಉತ್ತಮ ತರಬೇತಿ ಸಿಗದೆ ಗುರಿಯನ್ನು ತಲುಪಲಿಕ್ಕೆ ಎಲ್ಲೋ ವಿಫಲ ಆಗ್ತಿದ್ದಾರೆ ಸಾಕಷ್ಟು ಮಂದಿ. ನಿಜವಾಗಿಯೂ KS IAS ಅನ್ನುವಂಥದ್ದು ಕಬ್ಬಿಣದ ಕಡಲೆಯ, ಅದನ್ನು ಪಾಸ್ ಮಾಡಲಿಕ್ಕೆ ಆಗೋದೇ ಇಲ್ವಾ? ಸೊ ಸಾಕಷ್ಟು ಜನ IAS ಮತ್ತು KS ಪಾಸ್ ಮಾಡಿ ಇವತ್ತು ಸಾಧನೆ ಮಾಡಿ ತೋರಿಸಿದ್ದಾರೆ. ಹಾಗೆ ಇವತ್ತು IAS ಮತ್ತು KS ಅನ್ನು ಯಾವ ರೀತಿ ತಗೊಬೇಕು, ಸೊ ಅದನ್ನು ಯಾವ ರೀತಿ ಸಾಧನೆ ಮಾಡಬೇಕು, ಅದಕ್ಕೆ ತರಬೇತಿ ಎಲ್ಲಿ ಸಿಗುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಮತ್ತು ಎಷ್ಟು ಅಂಕಗಳಿಗೆ ನಾವು ಪರೀಕ್ಷೆಯನ್ನು ಬರಬೇಕು, ಎಲ್ಲ ಪರೀಕ್ಷೆಗಳಿಗೆ ನಾವು ಯಾವ ರೀತಿ ಮೊದಲು ಸಿದ್ಧತೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬೆಂಗಳೂರು ಸಿವಿಲ್ಸ್ ಅಂದರೆ ಏನು ತರಬೇತಿ ಕೇಂದ್ರ ಇದೆ, ಆ ಕೇಂದ್ರದ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಅವರೇ ಡಾಕ್ಟರ್ ಅರ್ಜುನ್ ಬೋಪಣ್ಣನವರು. ಅರ್ಜುನ್ ಬೋಪಣ್ಣವರು ಸಾಕಷ್ಟು ಬಾರಿ IAS ಮತ್ತು KS ಪರೀಕ್ಷೆಯನ್ನು ಬರೆದು ಸಫಲರಾಗಿದ್ದಾರೆ. ಜೊತೆಗೆ ಇಂಟರ್ವ್ಯೂ ಹಂತಕ್ಕೂ ಕೂಡ ಹೋಗಿ ತಲುಪಿದ್ದಾರೆ. ಇನ್ನೇನು IASಗೆ ಸೆಲೆಕ್ಷನ್ ಆಗುವಂಥ ಸಂಭವ ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು IASಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅದನ್ನು ಇವತ್ತು ನಮ್ಮ ಅತಿಥಿಗಳು ತಿಳಿಸ್ಕೊಡ್ತಿದ್ದಾರೆ. ಸರ್, ಮೊದಲಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಈಗ IAS KS ಅಂತ ಹೇಳಿದರೆ ಕೆಲವು ಮಕ್ಕಳು ಕೆಲವರು ಹಾರ್ತಾರೆ, ಅಂದರೆ IAS ಮಾಡ್ಬೋದಾ, KS ಆಗ್ಬೋದಾ ಅಂತೇಳಿ. ನಿಜವಾಗಿಯೂ IAS ಮತ್ತು KS ಅನ್ನುವಂಥದ್ದು ಕಬ್ಬಿಣದ ಕಡಲೆ ಹೇಗೆ ಸರ್? ಇಲ್ಲ, ಆ ಥರ ಏನಿಲ್ಲ. ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಡೆಡಿಕೇಟೆಡ್ ಆಗಿದ್ದರೆ ಯಾರು ಬೇಕಾದರೆ ಇದನ್ನ ಕ್ಲಿಯರ್ ಮಾಡ್ಕೋಬೋದು. ಕಷ್ಟದ ಕೆಲಸ ಅಲ್ಲವೇ ಅಲ್ಲ. ಕಷ್ಟದ ಕೆಲಸ ಅಲ್ಲವೇ ಅಲ್ಲ. ಪ್ರತಿಯೊಬ್ಬರಿಗೂ ಸರ್ ಆ KS IAS ಮಾಡಲೇಬೇಕಂತ ಒಂದು ಛಲ ಇರ್ತದೆ. ಅದರೆಲ್ಲೋ ಸಾಗುವ ಮಾರ್ಗದಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗೋದಿಲ್ಲ. ಸೊ ಮೊದಲನೇದಾಗಿ ಸರ್, KS ಮತ್ತು IAS ಅಂದರೆ ಏನು ಅಂತ? ಸೊ ಇದು ನಮ್ಮ ಸಿವಿಲ್ ಅಡ್ಮಿನಿಸ್ಟ್ರೇಷನಲ್ಲಿ IAS ಮತ್ತು KS ಆಫೀಸರ್ಸ್ ಆಗಿ ಎಲ್ಲ ಒಂದು ಗೌರ್ಮೆಂಟ್ ಆ್ಯಕ್ಟಿವಿಟೀಸ್, ಸೊ ಒಂದು ಪ್ರೋಗ್ರಾಮ್ ಫಾರ್ಮ್ಯುಲೇಷನಿಂದ ಹಿಡಿದ್ಬಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ IAS ಮತ್ತು KS ಅವರು ಇನ್ವಾಲ್ವ್ ಆಗಿರ್ತಾರೆ. ಸೊ ಈವನ್ ಲಾ ಆ್ಯಂಡ್ ಆರ್ಡರ್ ಮೇಂಟೆನೆನ್ಸ್ ಒಂದು ಡಿಸ್ಟ್ರಿಕ್ಟಲ್ಲಾಗಲಿ ಒಂದು ಸ್ಟೇಟಲ್ಲಿ ಇನ್ವೆಸ್ಟಿಗೇಷನಿಂದ ಹಿಡಿದ್ಬಿಟ್ಟು, ಸೊ ಮೇಂಟೈನಿಂಗ್ ಲಾ ಆ್ಯಂಡ್ ಆರ್ಡರ್ ಆ್ಯಸ್ ಪೊಲೀಸ್ ಆಫೀಸರ್, ಒಂದು IPS ಆಫೀಸರ್ ಆಗಲಿ, DYSP ಆಗಲಿ, ಸೊ ಅದೆಲ್ಲ ಬಂದುಬಿಟ್ಟು IAS KS ಸೆಲೆಕ್ಷನ್ ಥ್ರೂ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಈಗಿನ ಹಂತದಲ್ಲಿ, ಶಾಲಾ ಹಂತದಲ್ಲಿ ಇವತ್ತು ಮಕ್ಕಳಿಗೆ ಕೇಳಿದರೆ ನಾನು IAS ಆಫೀಸರ್ ಆಗಬೇಕಂತೇಳಿ ಕೆಲವರು ಹೇಳ್ತಾರೆ. ಅವ್ರಿಗೂ ಖುಷಿ ಇರುತ್ತೆ ಮುಂದೆ IAS ಆಫೀಸರ್ ಆಗೋತ್ತಂತೇಳಿ. ಸೊ ಈ ಶಾಲಾ ಹಂತದಲ್ಲಿ, ಕಾಲೇಜು ಹಂತದಲ್ಲಿ ನಾನು IAS ಮಾಡಬೇಕಂತ ಹೇಳಿದರೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಸರ್ ಅಲ್ಲಿ? ಸೊ ಕಾಲೇಜ್ ಟೈಮಲ್ಲಿ ಬೇಸಿಕ್ ನಮ್ಮದು ಏನಿರುತ್ತೆ, ಸ್ಕೂಲಲ್ಲಿ ಓದಿರ್ತೀವಿ, ಎಕನಾಮಿಕ್ಸ್, ಪಾಲಿಟಿಕ್ಸ್, ಹಿಸ್ಟ್ರಿ, ಜಾಗ್ರಫಿ, ಅದನ್ನ ಒಂದು ರಿವೈಸ್ ಮಾಡಿಕೊಂಡು ದಿನನಿತ್ಯ ಬರುವಂಥ ಒಂದು ಕರೆಂಟ್ ಅಫೇರ್ಸ್, ಈಗ ನ್ಯಾಷನಲ್ ನ್ಯೂಸ್ ಆಗಲಿ, ಸ್ಟೇಟ್ ನ್ಯೂಸ್ ಆಗಲಿ, ಅದನ್ನ ಓದ್ಕೊಂಡಿದ್ದು ಆಮೇಲೆ ಗ್ರ್ಯಾಜುಯೇಷನ್ ಆದಮೇಲೆ ಅವರು ಅದಕ್ಕೆ ಕರೆಕ್ಟಾಗಿ ಒಂದು ಪ್ರಿಪರೇಷನ್, ಒಂದು ವರ್ಷ ಕರೆಕ್ಟಾಗಿ ಕೂತು ಪ್ರಿಪೇರ್ ಆದರೆ ದೇ ವಿಲ್ ಬಿ ವೆರಿ ಸಕ್ಸಸ್ಫುಲ್. ಡೆಫಿನೆಟ್ಲಿ. ಕೆಲವರಿಗೆ ಹೇಳಿದಾಗ IAS ಕನಸಿರ್ತದೆ, ಆದರೆ IAS ಮಾಡಲಿಕ್ಕೆ ಏನು ಓದಬೇಕು ಅಂತ ಗೊತ್ತಿರೋದಿಲ್ಲ. ಮುಖ್ಯವಾಗಿ IAS ಎಕ್ಸಾಮ್ ಅಥವಾ KS ಎಕ್ಸಾಮ್ನ ತಗೋಬೇಕು ಅಂತ ಹೇಳಿದ್ರೆ ಮೊದಲಾಗಿ ನಮ್ಮ ವಿದ್ಯಾರ್ಹತೆ ಏನಿರಬೇಕಾಗುತ್ತೆ? ಗ್ರ್ಯಾಜುಯೇಟ್, ಸೊ ರೆಕಗ್ನೈಸ್ಡ್ ಗ್ರ್ಯಾಜುಯೇಷನ್ನ ಸ್ಟೇಟ್ ಲೆವೆಲ್ ಅಥವಾ ನ್ಯಾಷನಲ್ ಲೆವೆಲ್, ಎನಿ ಗ್ರ್ಯಾಜುಯೇಷನ್ ಇಸ್ ಓಕೆ. ಸಾಮಾನ್ಯವಾಗಿ BA, BCom, BSc ಈ ಮೂರು ಹಂತದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. BEdಗೆ ಹೋಗ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ BComನವರು ಆಗೋದಿಲ್ಲ. ಸೊ BA ಅಥವಾ BScನವರೇ ಸಾಧ್ಯ ಆಗುವಂಥದ್ದು. ಆ ನಿಟ್ಟಿನಲ್ಲಿ IAS ಎಕ್ಸಾಮ್ ತಗೋಬೇಕಂತ ಹೇಳಿದ್ರೆ ಯಾವುದೇ ಪದವಿ ತಗೋಬೋದಾ ಅಥವಾ ಇದೇ ನಿರ್ದಿಷ್ಟವಾದ ಪದವಿ? ಇಲ್ಲ, ಯಾವುದೇ ಪದವಿ ಬೇಕಾದರೆ ತಗೋಬೋದು. ಯಾವುದು ಈ ಥರ ಫಿಕ್ಸ್ಡ್ ಅಂತ ಏನೂ ಇಲ್ಲ. ಸೊ ಜಸ್ಟ್ ಗ್ರ್ಯಾಜುಯೇಷನ್ ಅಷ್ಟೇ, ಅದರಲ್ಲೂ ಪರ್ಸೆಂಟೇಜು ಇಲ್ಲ. ಸೊ ಇದು ಫುಲ್ ಫ್ರೆಶ್, ಏನು ಒಂದ್ಸಲ ಗ್ರ್ಯಾಜುಯೇಟ್ ಆದಮೇಲೆ ಎಲ್ಲರೂ ಈಕ್ವಲ್. ವೆದರ್ MBBS ಡಾಕ್ಟರ್ ಆಗಿದ್ರು ಅವರು ಈಕ್ವಲ್, ಈವನ್ ಹ್ಯುಮ್ಯಾನಿಟೀಸ್ ಆದ್ರೂ ಸೇಮ್. ಆಲ್ರೆಡಿ ಈಗ ನೀವು ಹೇಳಿದಾಗ ಪದವಿ ಮುಗಿಸಿರ್ತಾರೆ ವಿದ್ಯಾರ್ಥಿಗಳು, ನಾನು IAS ಎಕ್ಸಾಮ್ ತಗೊಬೇಕು ಇವಾಗ ಅಂತ ಹೇಳಿ ಏನು ತುದಿಗಾಲಲ್ಲಿ ನಿಂತಿರ್ತಾರೆ. ಸೊ ಅವರು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಈ ಅರ್ಜಿಯನ್ನು IASಗೆ ಅರ್ಜಿಯನ್ನು ಯಾವಾಗ ಕಾಲ್ ಮಾಡ್ತಾರೆ? ಇದು IAS ಬಂದ್ಬಿಟ್ಟು ನಮಗೆ ಫೆಬ್ರವರಿ ಆ ಟೈಮಲ್ಲಿ ನೋಟಿಫಿಕೇಶನ್ ಬರುತ್ತೆ. ಸೊ ಅದು UPSC.online.nic.in ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದರಲ್ಲಿ ಅರ್ಜಿ ಸಲ್ಲಿಸಬೇಕು. ಸೊ ಅದು ನೋಟಿಫಿಕೇಶನ್ ನಮಗೆ ನ್ಯೂಸ್ ಪೇಪರ್ ಮತ್ತು ಅಡ್ವರ್ಟೈಸ್ಮೆಂಟ್ ಆನ್ಲೈನ್ ಎಲ್ಲ ಥ್ರೂ ಮೀಡಿಯಮಲ್ಲಿ ನಮಗೆ ತಿಳಿಸ್ತಾರೆ. ಸೊ ಆನ್ಲೈನ್ ಫೆಬ್ರವರಿಯಲ್ಲಿ 1 ಮಂತ್ ಟೈಮ್ ಇರುತ್ತೆ. ಸೊ ಆವಾಗ ಅಪ್ಲೈ ಮಾಡಬೇಕು. ಸೊ
ಸೊ ಎಕ್ಸಾಮ್ ಬಂದ್ಬಿಟ್ಟು ಜೂನಲ್ಲಿ ಇರುತ್ತೆ ಪ್ರಿಲಿಮಿನರಿ ರೌಂಡ್. ಸೊ ಪ್ರಿಲಿಮಿನರಿಯಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಪುನಃ ಇನ್ನೊಂದ್ಸಲ ಅಪ್ಲಿಕೇಶನ್ ಹಾಕಬೇಕು ಡೀಟೇಲ್ ಆಗಿ ನಮ್ಮ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಅದೆಲ್ಲ ಅಪ್ಲೈ ಮಾಡಿ. ಸೊ ನವಂಬರ್ ಟೈಮಲ್ಲಿ ಅಕ್ಟೋಬರ್-ನವಂಬರಲ್ಲಿ ಇನ್ನೊಂದು ಎಕ್ಸಾಮ್ ಇರುತ್ತೆ ಮೇನ್ಸ್. ಸೊ ಅದಾದ್ಮೇಲೆ ಪುನಃ ಇನ್ನೊಂದ್ಸಲ ಇಂಟರ್ವ್ಯೂ ಇರುತ್ತೆ, ಅದು January-February ಆ ಟೈಮಲ್ಲಿ ಇಂಟರ್ವ್ಯೂ ಇರುತ್ತೆ. ಎಸ್, 3 ಹಂತವನ್ನು ದಾಟಿ ಇರುತ್ತೆ. ಸಫಲತೆ ಮಾಡ್ಕೋಬಹುದು. ಕೆಲವರು ಅರ್ಜಿ ಹಾಕಿದ ನಂತರ ಓದಲಿಕ್ಕೆ ಸಿದ್ಧತೆ ಆಗ್ತಾರೆ, ಕೆಲವರು. ಸೊ ಅರ್ಜಿ ಹಾಕಕ್ಕೆ ಮೊದಲೇ ನಾವು ಕಾಲೇಜ್ ಹಂತದಲ್ಲಿ ಇರುವಾಗಲೇ IAS ಎಕ್ಸಾಮ್ ಹೇಗೆ ಪ್ರಿಪೇರ್ ಆಗಬೇಕು ಅಂತ? ಸೊ ಮೊದಲನೇದಾಗಿ ಅವರು ಸ್ಕೂಲಲ್ಲಿ ಏನು ಓದಿರ್ತಾರೆ. ಸೊ ಈ IAS ಎಕ್ಸಾಮ್ಗೆ ಬೇಕಿರೋದು ಬರೀ ಸ್ಕೂಲಲ್ಲಿ ನಾವು ಏನು ಓದಿರ್ತೀವಿ 10th ಸ್ಟ್ಯಾಂಡರ್ಡ್ ಹಾಗೂ 11th ಸ್ಟ್ಯಾಂಡರ್ಡ್ ತನಕ ಏನು ಓದಿರ್ತೀವಿ ಅಷ್ಟು ಮಾತ್ರ ಕೇಳ್ತಾರೆ. ಬಟ್ ಏನಕ್ಕೆ ಕಷ್ಟ ಅಂದ್ರೆ ಜಾಸ್ತಿ ಜನರು ತಗೊಳ್ತಾರೆ, ಪೋಸ್ಟ್ ಕಮ್ಮಿ ಇದೆ, ಹಂಗಾಗಿ ಅದು ಕಷ್ಟ. ಬಟ್ ಸಿಲೆಬಸ್ ಬಂದ್ರೆ ಸ್ಕೂಲ್ ಲೆವೆಲ್ ಅಷ್ಟೇ, ಏನ್ ಡಿಗ್ರಿ ಲೆವೆಲ್ ಆ ಥರ ಎಲ್ಲ ಏನು ಬೇಡ. ಬರೀ ಸ್ಕೂಲ್ ಲೆವೆಲ್ ಅಲ್ಲಿ ನಾವು ಏನು ಓದ್ತೀವಿ ಆ ಟೆಕ್ಸ್ಟ್ ಬುಕ್ಸ್ ಇಟ್ಕೊಂಡು ಅದನ್ನ ರಿವೈಸ್ ಮಾಡಬೇಕು, ಒಂದು ಜನರಲ್ ಸ್ಟಡೀಸ್. ಇನ್ನೊಂದು ಕರೆಂಟ್ ಅಫೇರ್ಸ್, ನಮ್ದು ದಿನನಿತ್ಯ ಏನ್ ಬರುತ್ತೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತೆ ಸ್ಟೇಟ್ ನ್ಯೂಸ್. ಸೊ ಅದನ್ನ ಪ್ರಿಪೇರ್ ಆಗ್ತಾ ಇರ್ಬೇಕು. ಅದಕ್ಕೆ ನ್ಯೂಸ್ ಪೇಪರ್ ಮತ್ತೆ ನ್ಯೂಸ್ ಚಾನೆಲ್ಸ್ ನೋಡ್ಬಿಟ್ಟು ಅದನ್ನ ಪ್ರಿಪೇರ್ ಮಾಡ್ಕೋಬೇಕು. ಸೊ ಗ್ರಾಜುಯೇಟ್ ಆದ ತಕ್ಷಣ ಸೊ ಇದು ಎರಡನ್ನೂ ಈಗ ಗ್ರಾಜುಯೇಷನ್ ಆದ್ಮೇಲೆ ನಾವು ಮರ್ತೋಗಿರ್ತೀವಿ ಸ್ಕೂಲಲ್ಲಿ ಏನು ಓದಿರ್ತೀವಿ ಅಂತ. ಸೊ ಒಂದ್ಸಲ ಅದನ್ನ ರಿವೈಸ್ ಮಾಡ್ಕೋಬೇಕು. ಪ್ಲಸ್ ಕರೆಂಟ್ ಇವೆಂಟ್ಸ್ ಏನು ಬರುತ್ತೆ ದಿನನಿತ್ಯ, ಸೊ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಇರ್ಬೇಕಾಗುತ್ತೆ. ಸಾಮಾನ್ಯವಾಗಿ IAS ಅಂತ ಹೇಳಿದ್ರೆ ಕೇಳಿಗೆ ಭಾರಿ ಹಿತ ಅನ್ಸುತ್ತೆ ಕಿವಿಗೆ. ಆದರೆ ಈ ಹಿಂದಿನ ಎಕ್ಸಾಮ್ ಹೋಲಿಸ್ಕೊಂಡ್ರೆ IAS ಅನ್ನೋದು ತುಂಬ ಡಿಫ್ರೆಂಟ್ ಆಗಿರುವಂಥದ್ದು. ಸೊ IAS ಎಕ್ಸಾಮ್ ಅಂದರೆ ಹೇಗಿರುತ್ತೆ ಸರ್, ಏನೆಲ್ಲ ಹಂತಗಳಿರ್ತವೆ? ಓಕೆ, IAS ಎಕ್ಸಾಮ್ಗೆ 3 ಹಂತ ಇರುತ್ತೆ. ಸೊ ಅದು ಫಸ್ಟ್ ಬಂದ್ಬಿಟ್ಟು ಪ್ರಿಲಿಮಿನರಿ. ಸೊ ಅಲ್ಲಿ 11 lakhs ಅಪ್ಲಿಕೇಶನ್ ಬರುತ್ತೆ. ಸೊ ಆದರೆ ಮೇನ್ಸ್ ಬರೆಯೋದು ಬರೀ 15,000 ಮೇನ್ಸ್ ಬರೆಯೋಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಸೊ ಪ್ರಿಲಿಮಿನರಿಯಲ್ಲಿ ಎಲಿಮಿನೇಷನ್ ರೌಂಡ್. ಸೊ ಯಾರು ಸೀರಿಯಸ್ ಇರಲ್ಲ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ. ಸೊ 15,000 ಜನರನ್ನ ಸೆಲೆಕ್ಟ್ ಮಾಡ್ತಾರೆ ಮೇನ್ಸ್ ಬರೆಯೋದಕ್ಕೆ. ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ಪ್ರಿಲಿಮಿನರಿ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಮೇನ್ಸ್ ರಿಟರ್ನ್. ಪ್ರಿಲಿಮಿನರಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್. ಸೊ 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಒಂದ್ಸಲ ಪ್ರಿಲಿಮ್ಸ್ ಕ್ಲಿಯರ್ ಆದ್ರೆ ಯು ವಿಲ್ ಬಿ ಎಲಿಜಿಬಲ್ ಟು ರೈಟ್ ಮೇನ್ಸ್. ಸೊ ಮೇನ್ಸ್ ಇಸ್ ರಿಟರ್ನ್ ಎಕ್ಸಾಮಿನೇಷನ್. ಸೊ ಅದರಲ್ಲಿ ನಿಮಗೆ ಥಿಯರಿ ಪೇಪರ್ ಇರುತ್ತೆ. ಸೊ ರಿಟರ್ನ್. ಸೊ ಮೇನ್ಸ್ ಆಗಿದ ಮೇಲೆ ನೀವು ಅದರಲ್ಲಿ 3,000 ಜನರನ್ನ ನಮಗೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ಇಂಟರ್ವ್ಯೂಗೆ is the third and final stage. So 3,000 ಅಲ್ಲಿ 1,000 ಜನರನ್ನ ನಾವು IAS IPS IFS ಸುಮಾರು ಇದಕ್ಕೆ ಸೆಲೆಕ್ಟ್ ಮಾಡ್ತಾರೆ ರ್ಯಾಂಕಿಂಗ್ ಪ್ರಕಾರ. 3 ಹಂತದಲ್ಲಿ ದಾಟ ಹೋಗ್ಬೇಕು. ಸೊ ಮೊದಲದಾಗಿ ಪ್ರಿಲಿಮಿನರಿ. ಸೊ ಅದರಲ್ಲಿ ಏನೆಲ್ಲ ಸಬ್ಜೆಕ್ಟ್ ಇರ್ತದೆ, ಯಾವ ರೀತಿ ಸಿದ್ಧತೆ ಆಗಬೇಕು ಎಕ್ಸಾಮ್ ಬರೀಲಿಕ್ಕೆ? ಪ್ರಿಲಿಮಿನರಿ ಬಂದ್ಬಿಟ್ಟು 2 ಪೇಪರ್ ಇರುತ್ತೆ, 200 marks ಈಚ್. ಸೊ ಮೊದಲನೇ ಪೇಪರ್ ಜನರಲ್ ಸ್ಟಡೀಸ್. ಸೊ ಅದರಲ್ಲಿ ಇಂಡಿಯನ್ ಎಕಾನಮಿ, ಇಂಡಿಯನ್ ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್, ಜಾಗ್ರಫಿ, ಹಿಸ್ಟ್ರಿ, ಎನ್ವೈರ್ಮೆಂಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಕರೆಂಟ್ ಅಫೇರ್ಸ್. ಸೊ ಅದು ಪೇಪರ್ 1 ಜನರಲ್ ಸ್ಟಡೀಸ್. ಆಮೇಲೆ ಪೇಪರ್ 2 ಬಂದ್ಬಿಟ್ಟು ಆಪ್ಟಿಟ್ಯೂಡ್, ರೀಸನಿಂಗ್. ಸೊ ಜನರಲ್ ಮೆಂಟಲ್ ಎಬಿಲಿಟಿ, ಆಪ್ಟಿಟ್ಯೂಡ್, ಡಿಸಿಷನ್ ಮೇಕಿಂಗ್, ಇಂಗ್ಲಿಷ್ ಕಾಂಪ್ರಿಹೆನ್ಷನ್. ಸೊ ಅದು ಪೇಪರ್ 2. ಸೊ ಪೇಪರ್ 1 ಮಾತ್ರ ಕೌಂಟ್ ಮಾಡ್ತಾರೆ. ಪೇಪರ್ 2 ಇಸ್ ಎಲಿಜಿಬಿಲಿಟಿ. ಸೊ ಅದರಲ್ಲಿ 33% ಬರಬೇಕು. 33% ಬಂದರೆ ಪೇಪರ್ 1ನ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ ಯಾವ ರೀತಿ ರ್ಯಾಂಕಿಂಗ್ ಇದು ಮಾರ್ಕ್ಸ್ ಬರುತ್ತೆ ಅದ್ರ ಮೇಲೆ ಸೆಲೆಕ್ಷನ್ ನಡೆಯುತ್ತೆ. ಎಸ್, ಆ ನಂತರದಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಕರೆಂಟ್ ಅಫೇರ್ಸ್ ಅಂದ್ರೆ ಗೊತ್ತಿಲ್ಲ. ಸಾಮಾನ್ಯ ಪುಸ್ತಕ ಓದಿರ್ತೀವಿ, ಹಿಂದಿನ ದಿನಗಳಲ್ಲಿ ಪದವಿನಲ್ಲೂ ಕೂಡ ಪುಸ್ತಕ ಓದಿ ಅದಕ್ಕೆ ಮಾತ್ರ ಸೀಮಿತ ಆಗಿರ್ತವೆ ಈ ಕರೆಂಟ್ ಅಫೇರ್ಸ್. ಆ ನಂತರದಲ್ಲಿ ಈ ಮನೋಶಾಸ್ತ್ರಕ್ಕೆ ಬಂದಾಗ, ಸೈಕಾಲಜಿ ಸಬ್ಜೆಕ್ಟಿಗೆ ಬಂದಾಗ ನಮಗೆ ಅದೆಲ್ಲ ಡಿಫಿಕಲ್ಟ್ ಅನ್ಸುತ್ತೆ. ಸೊ ಅದು ಸುಲಭ ಆಗೋ ನಿಟ್ಟಿನಲ್ಲಿ ಹೇಗೆ ಸಿದ್ಧತೆ ಆಗಬೇಕು ನಾವು ಅಂತ? ಆ್ಯಕ್ಚುಲಿ ಕರೆಂಟ್ ಅಫೇರ್ಸ್ ಏನಂದರೆ ನಮ್ಮದು ದಿನನಿತ್ಯ ಈಗ ಇಂಟರ್ನ್ಯಾಷನಲ್ ಅಫೇರ್ಸ್, ಈಗ ಗೌರ್ಮೆಂಟ್ ಬೇರೆ ದೇಶದ ಜೊತೆ ಏನು ಇಂಟ್ರಾಕ್ಷನ್ ನಡೆಸ್ತಾ ಇದೆ, ಪ್ಲಸ್ ಗೌರ್ಮೆಂಟ್ ಏನಾದರೂ ಹೊಸ ಸ್ಕೀಮ್ಸ್, ಬಡವರಿಗೆ ಏನಾದರೂ ಹೊಸ ಸ್ಕೀಮ್ಸ್ ತಂದರೆ, ಇಲ್ಲ ಎಜುಕೇಷನ್ ಮೇಲೆ ಏನಾದರೂ ಒಂದು ಹೊಸ ಸ್ಕೀಮ್, ಆ ಥರ ಪ್ರೋಗ್ರಾಮ್ಸ್ ಬಗ್ಗೆ, ಇಲ್ಲ ಏನಾದರೂ ಇಶ್ಯೂಸ್, ಈಗ ಮಹಿಳೆಯರ ಬಗ್ಗೆ ಏನಾದರೂ ಹೊಸ ಇಶ್ಯೂ, ಏನಾದರೂ ಹೊಸ ಲಾ ಆ ಥರ ಏನಾದರೂ ತಂದರೆ, ಸೊ ಅಂಥದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ ನ್ಯಾಷನಲ್. ಸೇಮ್ ಟೈಪ್ ಸ್ಟೇಟಲ್ಲೂ ಏನಾದರೂ ಇಶ್ಯೂಸ್ ನಡೆದ್ರೆ, ಈಗ ರೀಸೆಂಟಾಗಿ ಏನಾದರೂ ಡೆವಲಪ್ಮೆಂಟ್ಸ್ ಆದರೆ ಸೊ ಸ್ಟೇಟ್ಸ್ ಬಗ್ಗೆನೂ ಕೇಳ್ತಾರೆ. ಸೊ ಅದು ನ್ಯೂಸ್ ಪೇಪರಲ್ಲಿ ಬರುತ್ತೆ. ಸೊ ಯೂಶಲಿ IASಗೆ ಪ್ರಿಪೇರ್ ಆಗ್ತಾ ಇರೋರು ಹಿಂದೂ ನ್ಯೂಸ್ ಪೇಪರ್ ಓದ್ತಾರೆ, ಬಿಕಾಸ್ ಅದರಲ್ಲಿ ಡಿಟೇಲ್ಡ್ ಆಗಿ ಅನಾಲಿಸಿಸ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನ ಅದು ಆ್ಯಕ್ಚುಲಿ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರ ಒಂದು 40% ಕ್ವೆಶನ್ಸ್ ಕರೆಂಟ್ ಇವೆಂಟ್ಸ್ ಮೇಲೇ ಇರುತ್ತೆ. ಸೊ ಆ ರೀತಿ ಯಾರು ಬೇಕಾದರೂ ಓದ್ಬೋದು, ಅದೇನು ಇನ್ ಡೆಪ್ತ್ ಆಗಿ ಏನು ಕೇಳೋದಿಲ್ಲ. ಸೊ ಅವೇರ್ನೆಸ್ ಇರಬೇಕು. ಯಾಕಂದರೆ ನಾಳೆ IAS ಆದಮೇಲೆ
ನಾವು ದಿನನಿತ್ಯ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನಾವು ವಿ ಹ್ಯಾವ್ ಟು ಹ್ಯಾಂಡಲ್ ಅಲ್ಲ. ಸೊ ಹಾಗಾಗಿ ಕರೆಂಟ್ ಇವೆಂಟ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ಎಲ್ಲ ನೀವು ಹೇಳಿದಾಗೆ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ IAS ಕಾಲ್ ಆದ ತಕ್ಷಣದಲ್ಲಿ. ಕೆಲವರಿಗೆ ಅನ್ಸ್ಬಿಡ್ತದೆ ಅಷ್ಟೊಂದು ಜನ ಅಪ್ಲಿಕೇಶನ್ ಹಾಕಿದ್ರೆ ನಮ್ಗೆ ಆಗುತ್ತಾ, ಸಾಧ್ಯ ಆಗುತ್ತಾ ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ನಾವು ಮೊದಲು ಪರೀಕ್ಷೆ ಹೋಗೋಕೆ ಮೊದಲು ನಾವು ಯಾವ ರೀತಿ ಸಿದ್ಧತೆ ಆಗಬೇಕು ಅಂತೇಳಿ? ಸಿದ್ಧತೆ ಅಂದರೆ ಒಂದು ನಮ್ಮ ಮೈಂಡ್ ಸೆಟ್ ಇರಬೇಕು, ಒಂದು ಡೆಡಿಕೇಶನ್ ಇರಬೇಕು, ಒಂದು ಕಮಿಟ್ಮೆಂಟ್ ಇರಬೇಕು. ಸೊ 11 ಲಕ್ಷ ಅಪ್ಲಿಕೇಶನ್ ಬಂದ್ರೂ ಎಲ್ಲರೂ ಸೀರಿಯಸ್ ಇರಲ್ಲ. ಸೊ ಮನೆಯಲ್ಲಿ ಕೊಡ್ತಾ ಇದ್ದೀನಿ ಅಂತ ಸುಮಾರು ಜನರು ಹಾಕಿರ್ತಾರೆ, ಬಟ್ ಸೀರಿಯಸ್ ಇರೋರು ಒಂದು 50,000 ಜನರು ಇರ್ತಾರೆ. ಸೊ ಅದು ಡೆಡಿಕೇಶನ್ ಮತ್ತು ರೈಟ್ ಗೈಡೆನ್ಸ್ ಇಂದ ಎನಿಬಡಿ ಕ್ಯಾನ್ ಕ್ಲಿಯರ್ ಇಟ್. ಸೊ ಅದರಲ್ಲಿ ಇಷ್ಟು ವರ್ಷ ಕೊಡಬೇಕು ಏನಿಲ್ಲ, ಫಸ್ಟ್ ಅಟೆಂಪ್ಟಲ್ಲೂ ಕ್ಲಿಯರ್ ಆಗ್ತಾರೆ. ರೂರಲ್ ಏರಿಯಾದಿಂದ ಬಂದಿರೋರು, ಬಡ ಮಕ್ಕಳು ಎಲ್ಲರೂ ಕ್ಲಿಯರ್ ಆಗ್ತಾರೆ. ಸೊ ಡೆಡಿಕೇಶನ್ ಇರಬೇಕು, ಒಂದು ಕಮಿಟ್ಮೆಂಟ್ ಇರಬೇಕು, ದೇಶಕ್ಕೆ ಉದ್ಧಾರ ಮಾಡಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇದ್ರೆ ಯಾವ ಥರ ಇರಬೇಕಾದ್ರೆ ಖಂಡಿತವಾಗಿ. ಪ್ರಿಲಿಮ್ಸ್ ಸಾಕಷ್ಟು ಜನ ಪಾಸ್ ಆಗಿರ್ತಾರೆ. ಸೊ ಆ ನಂತರದಲ್ಲಿ ಬರುವಂಥ ಮೇನ್ ಎಕ್ಸಾಮ್ಸ್ ಏನಿರ್ತದೆ ಅದರಲ್ಲೂ ಎಲ್ಲೋ ಇಡುವ ಸಂಭವ ಹೆಚ್ಚಾಗಿರ್ತದೆ. ಸೊ ಇಲ್ಲಿ ಏನೆಲ್ಲ ಸಬ್ಜೆಕ್ಟ್ ಇರ್ತಾರೆ, ಯಾವ ರೀತಿ ನಾವು ಅಲ್ಲಿ ಸಿದ್ಧತೆ ಆಗಬೇಕು ಅಂತ? ಇದು ಮೇನ್ಸ್ ಅಲ್ಲಿ ಬಂದ್ಬಿಟ್ಟು ಫಸ್ಟ್ 2 ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ, ಇಂಗ್ಲಿಷ್ ಮತ್ತೆ ಕನ್ನಡ. ಆ ಥರ ಯಾವ್ದು ಲ್ಯಾಂಗ್ವೇಜ್ ಬೇಕಾದ್ರೆ ತಗೋಬೋದು. ಸೊ ಅದು ಕಂಪಲ್ಸರಿ. ಆ್ಯಂಡ್ ಅದನ್ನ ಬರೀ ಕೌಂಟ್ ಆಗಲ್ಲ, ಅದು ಮಿನಿಮಮ್ ಮಾರ್ಕ್ಸ್ ಬರಬೇಕು 33%, ಅದನ್ನ ಕೌಂಟ್ ಮಾಡಲ್ಲ. ಸೊ ಅದಾದಮೇಲೆ ಎಸ್ಸೆ ಪೇಪರ್ ಇರುತ್ತೆ. ಎಸ್ಸೆ ಪೇಪರ್ 250 ಮಾರ್ಕ್ಸ್ಗೆ. ಸೊ 2 ಎಸ್ಸೆ ಬರಿಬೇಕು. ಅದಾದಮೇಲೆ 4 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಸೊ ಜನರಲ್ ಸ್ಟಡೀಸ್ ಬಂದ್ಬಿಟ್ಟು 250 ಮಾರ್ಕ್ಸ್ ಈಚ್. ಸೊ ಅದು 4 ಪೇಪರ್ ಅಂದರೆ 1000 ಮಾರ್ಕ್ಸ್ ಆಯಿತು. ಸೊ ಅದು ಜನರಲ್ ಸ್ಟಡೀಸ್. ಆಮೇಲೆ ಇನ್ನೊಂದು 2 ಪೇಪರ್ ಬಂದ್ಬಿಟ್ಟು ಒಂದು ಸಬ್ಜೆಕ್ಟ್ ನಾವು ಚೂಸ್ ಮಾಡಬೇಕು. ನಮ್ಮ ಗ್ರಾಜುಯೇಷನ್ ಸಬ್ಜೆಕ್ಟ್ಸ್ ಇರುತ್ತಲ್ಲ, ಈಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಪೊಲಿಟಿಕಲ್ ಸೈನ್ಸ್, ಜಾಗ್ರಫಿ, ಎಕನಾಮಿ, ಲಿಸ್ಟ್ ಇದೆ. ಸೊ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಆ ಸೆಲೆಕ್ಟ್ ಮಾಡಿರೋ ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ 2 ಪೇಪರ್ ಇರುತ್ತೆ, 250 ಮಾರ್ಕ್ಸ್ ಈಚ್. ಸೊ 500 ಮಾರ್ಕ್ಸ್ ಆಯಿತು. ಸೊ ಎಸ್ಸೆ ಬಂದ್ಬಿಟ್ಟು 250 ಮಾರ್ಕ್ಸ್, ಜನರಲ್ ಸ್ಟಡೀಸ್ 1000 ಮಾರ್ಕ್ಸ್, ಮತ್ತೆ ಆಪ್ಷನಲ್ ಸಬ್ಜೆಕ್ಟ್ ಬಂದ್ಬಿಟ್ಟು 250 500 ಮಾರ್ಕ್ಸ್. ಟೋಟಲಿ 1750 ಮಾರ್ಕ್ಸ್ ಪೇಪರ್ ಇರುತ್ತೆ. ಸೊ ಜನರಲ್ ಸ್ಟಡೀಸ್ ಅಲ್ಲಿ 4 ಪೇಪರ್ ಅಂದ್ರೆ ಫಸ್ಟ್ ಪೇಪರ್ ಹಿಸ್ಟ್ರಿ ಮತ್ತೆ ಜಾಗ್ರಫಿ, ಸೊಸೈಟಿ. ಪೇಪರ್ 2 ಬಂದ್ಬಿಟ್ಟು ಪೊಲಿಟಿಕಲ್ ಸೈನ್ಸ್, ಕಾನ್ಸ್ಟಿಟ್ಯೂಷನ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಪೇಪರ್ 3 ಬಂದ್ಬಿಟ್ಟು ಎಕನಾಮಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್. ಪೇಪರ್ 4 ಬಂದ್ಬಿಟ್ಟು ಎಥಿಕ್ಸ್ ಅಂಡ್ ಆಪ್ಟಿಟ್ಯೂಡ್ ಅಂತ ಬರುತ್ತೆ. ಸೊ ಈ 4 ಜನರಲ್ ಸ್ಟಡೀಸ್ ಪೇಪರ್. ಸೊ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 1750 ಮಾರ್ಕ್ಸ್ಗೆ ಮೇನ್ಸ್ ಪೇಪರ್ ಇರುತ್ತೆ. ಸಾಮಾನ್ಯವಾಗಿ ಕಲಾ ವಿಭಾಗದಲ್ಲಿ ಹೋದವರಿಗೆ ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಕಾನ್ಸ್ಟಿಟ್ಯೂಷನ್ ಏನು ಕಷ್ಟ ಆಗುವಂತಹ ಲಕ್ಷಣ ಇಲ್ಲ. ಆದರೆ BSc BComನವ್ರು ಹೋದವರಿಗೆ ಈ ಸಬ್ಜೆಕ್ಟ್ ಎಲ್ಲ ಟಚ್ಚೇ ಇರೋದಿಲ್ಲ, ಅವರೇ ಬೇರೆ ಇರ್ತದೆ, ಸೊ ಇಲ್ಲಿಯ ಬೇರೆ ಇರ್ತದೆ. ಸೊ ಇವ್ರು ಹೆಂಗೆ ಪ್ರಿಪೇರ್ ಆಗಬೇಕಾಗತ್ತೆ ಅಲ್ಲಿ? ಸೊ ಅದೇ ನಾನು ಹೇಳ್ದಂಗೆ ಈ ಎಕ್ಸಾಮಲ್ಲಿ ಕೇಳೋವಂಥ ಕ್ವೆಶನ್ಸ್ ಎಲ್ಲ ಸ್ಕೂಲ್ ಲೆವೆಲ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್, ಏನು ಇನ್ ಡೆಪ್ತ್ ಗ್ರಾಜುಯೇಷನ್ ಅಲ್ಲಿ ನಾವು ಏನು ಥಿಯರಿ ಓದಿರ್ತೀವಿ, ಸೊ ಆ ಥರ ಕ್ವೆಶನ್ಸ್ ಕೇಳೋದಿಲ್ಲ. ಸೊ ಹಾಗಾಗಿ ಯಾರು ಬೇಕಾದ್ರೆ ಇದನ್ನ ಒಂದು ಮಾಸ್ಟರ್ ಮಾಡ್ಕೋಬಹುದು. ಸೊ ಆಕ್ಚುಲಿ ನೋಡಕ್ ಹೋದ್ರೆ ಈ ಸೈನ್ಸ್ ಗ್ರಾಜುಯೇಟ್ ಅಂತ ಬಂದಿರ್ತಾರಲ್ಲ, ಸೊ ದೇ ಆರ್ ಪರ್ಫಾರ್ಮಿಂಗ್ ಬೆಟರ್ ಇನ್ ಪೊಲಿಟಿಕಲ್ ಸೈನ್ಸ್. ಸೊ ಆ ಥರ ಏನಿಲ್ಲ. ಸೊ ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಇದು ಥಿಯರಿಟಿಕಲ್ ನಾಲೆಜ್ ಅಲ್ಲ. ಅಂಡರ್ ಗ್ರಾಜುಯೇಷನ್ ಅಲ್ಲಿ ನಾವೇನು ಓದಿರ್ತೀವಿ ಆ ಥರ ಏನು ಬೇಕಾಗಲ್ಲ. ಅಂದ್ರೆ ನಾವೇನು ಶಾಲಾ ಹಂತದಲ್ಲಿ ಓದಿರ್ತೀವಿ ಸಬ್ಜೆಕ್ಟ್ ಅಷ್ಟೇ ಕೇಳುವಂಥದ್ದು, ಅದನ್ನೇ ಮನನ ಮಾಡ್ಕೊಂಡು ಸಾಧ್ಯ ಆಗ್ಬೋದು. ಎಕನಾಮಿಕ್ಸ್ ಅಂದ್ರೆ ನಮ್ಗೆ ಎಕನಾಮಿಕ್ ಥಿಯರಿ, ಅಂಡರ್ ಗ್ರಾಜುಯೇಷನ್ ಏನ್ ಥಿಯರಿ ಅದೆಲ್ಲ ಅದೇನ್ ಕೇಳೋದಿಲ್ಲ. ಸೊ ಅದು ಎಕನಾಮಿ ಹೇಗೆ ನಾವು ನಮ್ಮ ದೇಶಕ್ಕೆ ಅಪ್ಲೈ ಮಾಡ್ಬೋದು, ಅದರಿಂದ ಏನು ಪ್ರಾಬ್ಲಮ್ಸ್ ನಡೀತಾ ಇದೆ ಅದನ್ನ ಹೇಗೆ ಸಾಲ್ವ್ ಮಾಡ್ಬೋದು, ಆ ಥರ ಕ್ವೆಶನ್ಸ್ ಕೇಳ್ತಾರೆ. ಸೊ ಇಟ್ ಇಸ್ ಮೇನ್ಲಿ ಅಪ್ಲಿಕೇಶನ್ ಓರಿಯೆಂಟೆಡ್. ಸೊ ಹಾಗಾಗಿ ಎನಿಬಡಿ ಕ್ಯಾನ್ ಮಾಸ್ಟರ್ ಇಟ್. ಎಲ್ಲರೂ ಒಂದೇ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಬೇಸ್ಡ್ ಆನ್ ಡೆಡಿಕೇಶನ್ ಒಂದು ಲೆವೆಲ್ಗೆ ರೀಚ್ ಆಗ್ಬೋದು. ಹಾಗೆ ಇನ್ನು ಎಸ್ಸೆ ಪ್ರಬಂಧಕ್ಕೆ ಬರೋದಾದ್ರೆ, ಸೊ ಪ್ರಬಂಧ ಯಾವ ವಿಚಾರಕ್ಕೆ ಸಂಬಂಧಪಟ್ಟದ್ದು? ಅಂದ್ರೆ ಈಗ ನಾವು ಗ್ರಾಜುಯೇಷನ್ ಅಲ್ಲಿ ಕಲ್ತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಿಲ್ಲ, ಇಲ್ಲ ಜನರಲ್ ಆಗಿ ಇರುವಂತಹದ್ದು? ಅದೇ ಎಸ್ಸೆನೂ ಅಷ್ಟೇ ಜನರಲ್ ಆಗಿರುವಂಥದ್ದು, ಏನು ಟೆಕ್ನಿಕಲ್ ಕೇಳೋದಿಲ್ಲ. ಸೊ ಒಂದು ಮಾರಲ್ ಇಶ್ಯೂ, ಒಂದು ಗಾಂಧೀಜಿ ಅವ್ರದ್ದು ಕೋಟ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಮಾತಾಡಂಗೆ ಬರಿಬೇಕು, ಇಲ್ಲ ದೇಶದಲ್ಲಿ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಕೇಳ್ತಾರೆ ಅಷ್ಟೇ. ಇನ್ನು ಪ್ರಬಂಧ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಶಾಲಾ ಹಂತದಲ್ಲೂ ಪ್ರಬಂಧ ಬರೆದಿರ್ತವೆ, ಅಥವಾ ಅಲ್ಲಿಗೆ ಹೋಲಿಸಿದ್ರೆ ಸಾಕಷ್ಟು ವಿಚಾರಗಳು ಇಲ್ಲಿ ಇರಬೇಕಾಗುತ್ತೆ. ಮುಖ್ಯವಾಗಿ ಯಾವ ಅಂಶಗಳು ಅಲ್ಲಿ ಇರಬೇಕಾಗುತ್ತೆ? ಏನು ಲಿಮಿಟೇಷನ್ಸ್ ಇದೆಯಾ ಪದಗಳಲ್ಲಿ? ಪದ ಏನು ಲಿಮಿಟೇಷನ್ ಇಲ್ಲ, ಬಟ್ 3 hours ಅಲ್ಲಿ 2 ಎಸ್ಸೆ ಬರಿಬೇಕಂದ್ರೆ ನ್ಯಾಚುರಲಿ ನಾವು ಲಿಮಿಟ್ ಮಾಡ್ಕೋಬೇಕು. ತೀರಾ ಬರೆಯೋಕೆ ಹೋದ್ರೆ ಪೇಪರ್ ಕಂಪ್ಲೀಟ್ ಆಗಲ್ಲ. ಅರೌಂಡ್ 2000 words
ಅಷ್ಟು ಬರೆಯೋದ್ರೆ ಇಟ್ಸ್ ಮೋರ್ ದೆನ್ ಸಾಧ್ಯ 2000ಗಿಂತ ಜಾಸ್ತಿ ಬರೆಯೋಕ್ಕೂ ಆಗೋದಿಲ್ಲ 3 hours ಅಷ್ಟೇ. 2 ಪ್ರಬಂಧಗಳು ಬರೀಲೇಬೇಕು ಕಡ್ಡಾಯವಾಗಿ. ಇನ್ನು ಸಾಮಾನ್ಯವಾಗಿ ಎಲ್ಲ ಇಂಗ್ಲಿಷ್ ಮೀಡಿಯಂನಲ್ಲಿ ಓದೋರು ಹೆಚ್ಚಾಗಿ IAS ಮಾಡ್ತಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ಎಂಟರ್ಲಿ ಇಂಡಿಯಾದಲ್ಲಿ ಆಗಿರೋದ್ರಿಂದ ಕನ್ನಡ ಮಾಧ್ಯಮದವರಿಗೆ ಸಾಕಷ್ಟು ಕಷ್ಟ ಅನ್ಸುತ್ತೆ. ಕೆಲವು ಮಂದಿ ಮಾತ್ರ ನಾವು ನೋಡಿರುವಂಥದ್ದು ಕರ್ನಾಟಕದಲ್ಲಿ IAS ಪಾಸ್ ಆಗಿರುವಂಥದ್ದು. ಈ ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯವಾಗಿ ಕನ್ನಡ ಇರುವಂಥದ್ದು, ಇಂಗ್ಲಿಷ್ ತುಂಬಾ ದೂರ. ಹಾಗಾಗಿ ಅವರು IAS ಬರಿಬಹುದಾ, ಸಾಧ್ಯ ಆಗುತ್ತಾ, ಹೇಗೆ ಸಾಧ್ಯ ಆಗ್ಬೋದು? ಆಕ್ಚುಲಿ ಏನಂದ್ರೆ ಕನ್ನಡ ಯಾರಿಗೆ ಚೆನ್ನಾಗಿ ಗೊತ್ತು ಅವರು ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಈಗ. ಯಾಕಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಅಲ್ಲಿ ಲಿಟ್ರೇಚರ್ ತಗೋಬಹುದು. ಸೊ ಅವರು ಕನ್ನಡ ಲಿಟ್ರೇಚರ್ ತಗೊಂಡು ಸುಮಾರು ಜನರು ಪಾಸ್ ಆಗ್ತಾ ಇದ್ದಾರೆ. ಸೊ ಒಂದು 20-25 ಮಂದಿ ಪ್ರತಿ ವರ್ಷ ಕನ್ನಡ ಆಪ್ಷನಲ್ ತಗೊಂಡು ಪಾಸ್ ಆಗಿರೋರು ಇದ್ದಾರೆ. ಸೊ ಹಾಗಾಗಿ ಈ ಎಕ್ಸಾಮ್ ಏನಂದ್ರೆ ಈ ಅರ್ಬನ್ ರೂರಲ್ ಡಿವೈಡ್ ಇದೆಯಲ್ಲ ಅದನ್ನ ಕ್ಲೋಸ್ ಮಾಡುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಒಂಥರ ಅಡ್ವಾಂಟೇಜ್ ಇರಂಗೆ ಈ ಎಕ್ಸಾಮ್ ಪ್ಯಾಟರ್ನ್ಸ್ ಇದೆ. ಸೊ ಬರೀ ಯಾರು ಇಂಗ್ಲಿಷ್ ಮೀಡಿಯಂ ಓದಿರ್ತಾರೆ ಅವ್ರಿಗೆ ಅಂತಾನೆ ಏನಿಲ್ಲ. ಸೊ ಎಲ್ಲರೂ ಆಗಂಗೆ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕ್ರಿಯೇಟ್ ಮಾಡುತ್ತೆ. ಸಾಮಾನ್ಯ ಮಾಧ್ಯಮ ಅಂತ ಬಂದಾಗ ಇದು ಆಲ್ ಓವರ್ ಇಂಡಿಯಾ ಎಟ್ ಅ ಟೈಮ್ ನಡೆಯೋದ್ರಿಂದ ಕನ್ನಡದಲ್ಲಿ ಬರ್ಲಿಕ್ಕೆ ಅವಕಾಶ ಇದೆಯಾ ಹೇಗೆ ಅಂತ? ಸರಿ, ಕನ್ನಡದಲ್ಲಿ ಈಗ ಎಂಟೈರ್ಲಿ ಇಂಡಿಯಾದಲ್ಲಿ ನಡೆಯುವಂಥ ಪರೀಕ್ಷೆ ಇದು IAS ಅಂದ್ರೆ. ಹಾಗಾಗಿ ಕನ್ನಡ ಮಾಧ್ಯಮದಾಗ ಇಂಗ್ಲಿಷ್ ಹಿಂದಿ ಸಾಮಾನ್ಯವಾಗಿ ನೋಡ್ತೇವೆ ನಾವು ರಾಷ್ಟ್ರ ಮಟ್ಟದಲ್ಲಿ. ಹಾಗಾಗಿ IAS ನ ಕನ್ನಡ ಮಾಧ್ಯಮದಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆಯಾ? ಹೌದೌದು. ಇದು ಮೇನ್ಸ್ ಪೇಪರ್ ಬಂದ್ಬಿಟ್ಟು ಕನ್ನಡ ಮೀಡಿಯಂ ಅಲ್ಲೇ ಬರಿಬಹುದು. ಎಲ್ಲಾ ಪೇಪರು ಕನ್ನಡದಲ್ಲಿ ಬರಿಬಹುದು. ಬಟ್ ಒಂದೇ ಒಂದು ಕಂಪಲ್ಸರಿ ಇಂಗ್ಲಿಷ್ ಇರುತ್ತೆ, ಅದು 33% ಬರಬೇಕು ಅಷ್ಟೇ. ನೀವು ಎಸ್ಸೆನ ಕನ್ನಡದಲ್ಲಿ ಬರಿಬಹುದು, ಜನರಲ್ ಸ್ಟಡೀಸ್ ಕನ್ನಡದಲ್ಲಿ ಬರಿಬಹುದು, ಮತ್ತೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟನ್ನು ಕನ್ನಡದಲ್ಲಿ ಬರಿಬಹುದು. ಸೊ ಹಾಗಾಗಿ ಸುಮಾರು ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಾರಲ್ಲ ಅಂತವರು ಬರ್ದು, ಕನ್ನಡ ಮೀಡಿಯಮೇ ಅಲ್ಲ ಎಲ್ಲಾ ಮೀಡಿಯಂ, ಈಗ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ಏನ್ ಮೀಡಿಯಂ ಇರ್ತದೆ ಅದನ್ನ ಓದಿ ಕ್ಲಿಯರ್ ಆಗಿರೋ ಆಲ್ಮೋಸ್ಟ್ ಒಂದು 30% ನಾನ್ ಇಂಗ್ಲಿಷ್ ಸ್ಟೂಡೆಂಟ್ಸ್ ಕ್ಲಿಯರ್ ಆಗ್ತಾರೆ. ಒಂದೇ ಒಂದು ಸಬ್ಜೆಕ್ಟ್ ಮಾತ್ರ ಇಂಗ್ಲಿಷ್ ಅಲ್ಲಿ ಬರಲಿ, ಒಂದೇ ಒಂದು. ಅದು ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರು ಒಂದು ಕನ್ನಡ ಲ್ಯಾಂಗ್ವೇಜ್ ಬರೀಲೇಬೇಕು. ಸೊ ಆ ತರ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದ್ದೇ ಇರುತ್ತೆ. ಅಂದ್ರೆ ಕನ್ನಡದವರಿಗೆ ಇದು ಕಷ್ಟ ಅಲ್ಲ, ಕನ್ನಡದಲ್ಲಿ ಕೂಡ ಬರಿಬಹುದು. ಕನ್ನಡ ಚೆನ್ನಾಗಿ ಬರುತ್ತೆ, ಪಾಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಹೌದು, ಯಾಕಂದ್ರೆ ಕನ್ನಡದಲ್ಲಿ ಬರ್ದವರು ಈ ವ್ಯಾಲ್ಯೂಯೇಷನ್ ಎಲ್ಲ ಮಾಡೋದು ಕರ್ನಾಟಕದಿಂದಾನೇ ಮಾಡ್ತಾರೆ. ಸೊ ಆ ಒಂದು ಫೇವರಬಿಲಿಟಿನೂ ಇರ್ಬೋದು, ಒಂದು ಫ್ಯಾಕ್ಟರ್ ಇರ್ಬೋದು ಅಂತ ಅನ್ಸುತ್ತೆ. ಒಂದು ಸಬ್ಜೆಕ್ಟ್ ಅಷ್ಟೇ ಇಂಗ್ಲಿಷ್ ನ ಕಲ್ತ್ರೆ ಆಯ್ತು ಅಷ್ಟೇ. ಸೊ 2 ಹಂತ ದಾಟಿದ ನಂತರದಲ್ಲಿ 3ನೇ ಹಂತ ಬರುವಂತದ್ದು ಸಂದರ್ಶನ, ವೈವಾ ಇರ್ತದೆ. ಸೊ ಈ ವೈವಕ್ಕೆ ಸಾಮಾನ್ಯವಾಗಿ ಎಲ್ಲ ಹೆದರ್ತಾರೆ, ಅಂದ್ರೆ ಶಾಲೆಯಲ್ಲಿ ಪಾಠ ಮಾಡೋದೇ ಕಷ್ಟ ಆಗಿರ್ತದೆ ಕೆಲವರಿಗೆ. ಸೊ ಸಂದರ್ಶನ ಸಣ್ಣ ಪುಟ್ಟದ ಎದುರಿಸಿ ಅಭ್ಯಾಸ ಇರ್ತದೆ. ಬಟ್ ಅಲ್ಲಿ ಹೋಗುವಾಗ ನಮ್ಗೆಲ್ಲೋ ಭಯ ಆವರಿಸ್ಕೊಂಡ್ಬಿಟ್ಟಿರ್ತದೆ. ನಾವು ಸಂದರ್ಶನಕ್ಕೆ ಹೋಗೋಕ್ ಮುನ್ನ ನಾವೀಗ ಹೋಗ್ಬೇಕು, ಹೀಗೆ ಮಾತಾಡ್ಬೇಕಂತೇಳಿ ಈ ಯಾವ ರೀತಿ ಪ್ರಿಪೇರ್ ಆಗ್ಬೇಕು ಮೊದಲೇ? ಆಕ್ಚುಲಿ ನಾನು ನಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ. ಸೊ ಸೇಮ್ ನೀವು ಹೇಳ್ದಂಗೆ ಆ ಭಯ ಇದ್ದೇ ಇರುತ್ತೆ. ಸೊ ಇಂಟರ್ವ್ಯೂ ಕೊಡುವಾಗ ಯಾವ ತರ ಕೇಳ್ತಾರೆ, ತುಂಬಾ ಸ್ಟ್ರೆಸ್ ಇರುತ್ತಾ ಅಂತೆಲ್ಲ ಭಯ ಇದ್ದೇ ಇರುತ್ತೆ. ಬಟ್ ನೀವು ಒಂದ್ಸಲ ಇಂಟರ್ವ್ಯೂ ರೂಮ್ಗೆ ಹೋದಾಗ ಸೊ ಅವರು ಒಂದು 5 ಮಂದಿ ಇರ್ತಾರೆ, 5 ಮಂದಿ ಕ್ವೆಶನ್ಸ್ ಕೇಳಿ ಯಾವ ರೀತಿ ನಿಮ್ಗೆ ಕಂಫರ್ಟೇಬಲ್ ಅನ್ಸುತ್ತೆ ಅಂದ್ರೆ ನೀವು ಯಾರೋ ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡಿ ಆಚೆ ಬಂದಂಗೆ ಇರುತ್ತೆ. ಬಿಕಾಸ್ ಇದು ವೈವಾ ತರ ಇರೋದಿಲ್ಲ. ದಿಸ್ ಇಸ್ ಬೇಸಿಕಲಿ ಕಾಲ್ಡ್ ಪರ್ಸನಾಲಿಟಿ ಟೆಸ್ಟ್. ಸೊ ನಿಮ್ ಪರ್ಸನಾಲಿಟಿ ಬಗ್ಗೆ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ, ನಿಮ್ ನಾಲೆಜ್ ಬಗ್ಗೆ ಅಲ್ಲ. ಯಾಕಂದ್ರೆ ನಾಲೆಜ್ ಹ್ಯಾಸ್ ಆಲ್ರೆಡಿ ಬೀನ್ ಟೆಸ್ಟೆಡ್. ಮೇನ್ಸ್ ನೀವು ಬರ್ದಿರ್ತೀರಾ, ಅದು ನಾಲೆಜ್ ಟೆಸ್ಟ್ಗೆ. ಇಲ್ಲಿ ನೀವು ಏನು ಇಂಟರ್ವ್ಯೂ ಮಾಡ್ತಾರೆ ಅದು ನಿಮ್ ಪರ್ಸನಾಲಿಟಿ. ನಾಳೆ ನಿಮ್ಗೆ ಒಂದು ಜನರ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕಾಗುತ್ತಾ, ಸ್ಟ್ರೆಸ್ ತಗೊಳಕ್ಕಾಗುತ್ತಾ, ಅಷ್ಟನ್ನ ಮಾತ್ರ ಚೆಕ್ ಮಾಡ್ತಾರೆ. ಸೊ ಅವ್ರೇನು ನಿಮಗೆ ಇದು ನಾಲೆಜ್ ಬಗ್ಗೆ ಕ್ವೆಶನ್ಸ್ಗಿಂತ ಕಮ್ಮಿ, ಬಟ್ ಪರ್ಸನಾಲಿಟಿ, ನಿಮ್ಮ ಹಾಬೀಸ್ ಏನು, ನೀವು ಬೆಳೆದಿದ್ದು ಹೇಗೆ, ನಿಮಗೆ ಈ ಥರ ಪ್ರಾಬ್ಲಮ್ಸ್ ಫೇಸ್ ಆದರೆ ಏನು ಮಾಡ್ತೀರಾ, ಆ ಥರ ಕ್ವೆಶನ್ಸ್ ಜಾಸ್ತಿ, ಪರ್ಸನಲ್ ಕ್ವೆಶನ್ಸ್ ಜಾಸ್ತಿ. ಸೊ ಅದು ಒಂದು ಹಾಫ್ ಆನ್ ಅವರ್ ಇರುತ್ತೆ. ಹಾಫ್ ಆನ್ ಅವರ್ ನಿಮಗೆ ಹೇಗೆ ಟೈಮ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಆಚೆ ಬಂದ್ಮೇಲೆ ಬಹಳ ಖುಷಿ ಅನ್ಸುತ್ತೆ, ಇದು ಒಂದು ಅಷ್ಟು ಒಳ್ಳೆ ಜನರ ಜೊತೆ ಮಾತಾಡಿದೀರಂತ. ಸೊ ಆ ತರ ಇಂಟರ್ವ್ಯೂದು ಏನ್ ಭಯನೇ ಇರೋದಿಲ್ಲ. ಸಾಮಾನ್ಯವಾಗಿ ಪರ್ಸನಾಲಿಟಿ ಅಂತ ಹೇಳಿದ್ರೆ ವ್ಯಕ್ತಿತ್ವ ಅಂತ ಹೇಳಿ ಬರ್ತದೆ. ಅಂದ್ರೆ ಕೆಲವರು ಅನ್ಕೊಂಡಿದ್ರೆ ಫಿಸಿಕಲ್ ಫಿಟ್ನೆಸ್ ಅಂತ ಹೇಳಿ ಪರ್ಸನಾಲಿಟಿ, ಬಟ್ ಅದನ್ನ ಕೇಳೋದಿಲ್ಲ. ಸೊ ಅಲ್ಲಿ ನಾವು ಒಬ್ಬ ಸಂದರ್ಶಕರ ಎದುರು ಕುಳಿತಾಗ ನಮ್ಮ ಫಿಸಿಕಲ್ ಬ್ಯಾಲೆನ್ಸ್ ಹೆಂಗಿರ್ಬೇಕು, ನಾವು ಹೇಗೆ ಕುಳಿತಿರ್ಬೇಕಾಗುತ್ತೆ ಅಂತ ಹೇಳಿ. ಆಕ್ಚುಲಿ ಅದು ನಮ್ಮ ನ್ಯಾಚುರಲ್ ಏನಿರುತ್ತೆ ಹಂಗೆ ಇರ್ಬೇಕಷ್ಟೇ. ಸೊ ನಾವು ನ್ಯಾಚುರಲ್ ಆಗಿ ಏನಿಲ್ಲ, ನಾವು ಟ್ರೈ ಮಾಡಕ್ ಹೋದ್ರೆ ಒಂದು 5 ನಿಮಿಷ ಆದ್ಮೇಲೆ ಅವ್ರಿಗೆ ಗೊತ್ತಾಗೋಗುತ್ತೆ. ಸೊ ಹಾಗೆ ನಾವು ನ್ಯಾಚುರಲ್ ಆಗಿ ನಮ್ಮ ತಂದೆ ತಾಯಿಯವ್ರ ಜೊತೆ ಹೇಗೆ ಮಾತಾಡ್ತೀವಿ ಹಾಗೆ ಮಾತಾಡಿದ್ರೆ ಸಾಕು. ಸೊ ನಾರ್ಮಲ್ ಆಗಿ ಸ್ಮೈಲ್ ಮಾಡೋದು, ಒಬ್ಬರನ್ನ ನೋಡಿದಾಗ ಅಷ್ಟು ಮಾಡಿದ್ರೆ ಸಾಕು. ಸೊ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನು ಇಲ್ಲ. ಸೊ ನಮ್ಮ ನಾರ್ಮಲ್ ಬಿಹೇವಿಯರ್ ಇದ್ರೆ
ಬೇಕಾದ್ರೆ. ನೀವು ಹೇಳಿದ 2 ಹಂತದ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಅಧ್ಯಯನಕ್ಕೆ ಹೆಚ್ಚು ಗಮನ ಕೊಟ್ಟಿರ್ತೇವೆ ನಾವು. ಅದ್ರ ವೈವಾದಲ್ಲಿ ನೀವು ಹೇಳಿದಾಗ ಚೇಂಜಸ್ ಇರುತ್ತೆ, ಸುತ್ತಮುತ್ತಲಿನ ವಿಚಾರಗಳು ಕೇಳ್ಬೋದು. ಬಹಳ ಮುಖ್ಯವಾಗಿ ಸಂದರ್ಶನಕ್ಕೆ ಹೋಗಕ್ಕೆ ಮೊದಲು ನಾವು ಯಾವ ಅಂಶವನ್ನ ಗಮನಕ್ಕೆ ಇಟ್ಕೊಬೇಕು ಅಂತ. ಅದೇ ಈಗ ಅವರು ಸಹ ಬೆಳಿಗ್ಗೆ ಪೇಪರ್ ಓದಿ ಬಂದಿರ್ತಾರೆ. ಸೊ ಆ ಪೇಪರ್ ಅಲ್ಲಿ ಏನಾದ್ರೂ ಆಗಿದ್ರೆ ಕೇಳ್ತಾರೆ. ಸೊ ಅದು ಇಂಟರ್ವ್ಯೂಗಿಂತ ಮುಂಚೆ ದಿನನಿತ್ಯ ಏನ್ ನಡೆದಿರುತ್ತೆ ಒಂದ್ 2 ದಿವಸಕ್ಕಿಂತ ಮುಂಚೆ ಅದನ್ನ ನೋಡ್ಕೊಂಡು ಹೋದ್ರೆ ಸಾಕು. ಪ್ಲಸ್ ನಮ್ಮ ಬಗ್ಗೆ ಗೊತ್ತಿರಬೇಕು, ಯಾಕಂದ್ರೆ ಅವರು ಅದು ಕ್ವೆಶನ್ಸ್ ಇರುತ್ತೆ. ಸೊ ನಮ್ಮ ಹಾಬಿ ಏನು, ಯಾಕೆ ಆ ಹಾಬಿ ತಗೊಂಡ್ವಿ, ಮತ್ತೆ ನಮ್ಮ ಫ್ರೀ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಮತ್ತೆ ಒಬ್ರು ಜನರು ಬಂದ್ರೆ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂತದ್ನೆಲ್ಲ ಅವರು ಕ್ವೆಶನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಏನು ಪ್ರಿಪ್ರೇಷನ್ ಬೇಡ, ನಾವು ಕಾಮ್ ಆಗಿ ಒಂದು ಲೈವ್ಲಿ ಮೂಡಲ್ಲಿ ಹೋಗಿ ಅವ್ರ ಜೊತೆ ಫೇಸ್ ಮಾಡಬೇಕು. ಈಗ IAS ಅಂತ ಹೇಳಿರೋ ಒಬ್ಬ ಅಧಿಕಾರಿ ಅಂತ ಹೇಳಿದ್ರೆ ಇಡೀ ಜಿಲ್ಲೆಯನ್ನ ಒಂದು ಇಲಾಖೆಯನ್ನ ಮೇಂಟೈನ್ ಮಾಡೋ ಕೆಪಾಸಿಟಿ ಇರುವಂಥದ್ದು ಅವನಲ್ಲಿ. ಸೊ ನಾವು ಅಂತಹ ಹುದ್ದೆಗೆ ಹೋಗೋಕ್ಕಿಂತ ಮೊದಲು ನಮ್ಮನ್ನು ನಾವು ಯಾವ ರೀತಿ ಅರ್ಥಕೋಬೇಕು ಅಂತ, ಹೌದು ಯಾವ ರೀತಿ ಅರ್ಥಕೋಬೇಕಾಗುತ್ತೆ. ಸೊ ನಮ್ಮಲ್ಲಿ ಏನು ಹೆಚ್ಚಿನ ಅಂಶವನ್ನು ಗಮನಿಸಬೇಕು ನಮ್ಮಲ್ಲಿ ಅಂತ. ಅಂದ್ರೆ ಈಗ ಮೊದಲು ಸಂದರ್ಶನಕ್ಕೆ ಹೋಗೋಕ್ಕಿಂತ ಮೊದಲು ಈಗ ಆಸ್ IAS ಆಫೀಸರ್ ಈಗ ನಾನು ಆಗಿದೆ, ನೆಕ್ಸ್ಟ್ ಆಗಬಹುದು ಅಂತ ಹಂತದಲ್ಲಿ ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕಾಗುತ್ತೆ, ನಾವು ಏನು ಮುಖ್ಯವಾಗಿ ಅಳವಡಿಸ್ಕೋಬೇಕು ನಮ್ಮಲ್ಲಿ ಅಂತ. ಓಕೆ, ಆಕ್ಚುಲಿ IAS ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಲೀಡರ್. ಸೊ ಅವರು ಜನರ ಜೊತೆ ಇಂಟರಾಕ್ಟ್ ಆಗುವಾಗ, ಸೊ ಅವ್ರ ಜನರು ನಮ್ಮ ಒಂದು ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ ಅನ್ನೋ ಒಂದು ಫೀಲಿಂಗ್ಸ್ನ ನಾವು ಅವ್ರಿಗೆ ಕೊಡಬೇಕಾಗುತ್ತೆ. ಸೊ ಆ ಎಂಪತಿ, ಒಂದು ಮಾತಾಡುವಾಗ ಖುಷಿಯಾಗಿ ಅವ್ರ ಜೊತೆ ಅವ್ರ ಪ್ರಾಬ್ಲಮ್ಸ್ ಕೇಳುವಂಥ ಒಂದು ಕೇಳಬೇಕಷ್ಟೆ. ಸೊ ಒಂದು IAS ಆಫೀಸರ್ ಆದರೆ ಅವರು ಜನರನ್ನ ಪ್ರಾಬ್ಲಮ್ಸ್ ಕೇಳಬೇಕು. ಸೊ ಆ ರೀತಿ ಒಂದು ಹ್ಯಾಬಿಟ್ ಡೆವಲಪ್ ಮಾಡ್ಕೊಳ್ಳೋ ಒಂದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗ ಸಾಮಾನ್ಯವಾಗಿ IAS ಅಂತ ಹೇಳಿದ್ರೆ ಕೆಲವರಿಗೆ ಎಲ್ಲೋ ಭಯ ಇದೆ. ಮೊದಲೇ ಹೇಳಿದಾಗೆ ಕೆಲವರು ಹೇಳ್ತಾರೆ ಸಾಕಷ್ಟು ಓದಬೇಕಾಗತ್ತೆ ಅಂತೇಳಿ. ದಿನದಲ್ಲಿ 24 ಗಂಟೆ ಸಮಯ ಇದೆ. ಸೊ ದಿನದಲ್ಲಿ ಎಷ್ಟು ಗಂಟೆ ನಾನು ಅಧ್ಯಯನಕ್ಕೆ ಮೀಸಲಾಗಿಡಬೇಕು ಅಂತ ಹೇಳಿ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಒಂದು ರಫ್ ಆಗಿ ಒಂದು 6 ಗಂಟೆಯಿಂದ 10 ಗಂಟೆ ತನಕ ಒಂದು ಎಕ್ಸಾಮ್ಗಿಂತ ಮುಂಚೆ ಒಂದು 2 ತಿಂಗಳು ಓದಬೇಕಾಗುತ್ತೆ. ಅದರ್ವೈಸ್ ಇದಕ್ಕೆ ಏನು ಬೇಕಂದ್ರೆ ರೂಟೀನ್ ಇರಬೇಕು, ಡೆಡಿಕೇಶನ್. ಪ್ರತಿದಿನ ನಾನು ಓದ್ತೀನಿ ಅನ್ನೋ ಒಂದು ಇದು ಒಂದು ವಾರ ಓದ್ಬಿಟ್ಟು ಇನ್ನೊಂದು 10 ದಿವಸ ಓದಲ್ಲ ಆ ಥರ ಮಾಡಬಾರ್ದು. ದಿನ ಒಂದು 3 ಗಂಟೆ ಓದಿದ್ರು ಸಾಕು, ಬಟ್ ದಿನ ಓದಬೇಕು. ಯಾಕಂದ್ರೆ ದಿನನಿತ್ಯ ಬರುವಂತ ಒಂದು ನ್ಯೂಸ್ ಪೇಪರು ಅಂಥದ್ನ ಓದೋ ಇರ್ಬೇಕು. ಯಾಕಂದ್ರೆ ನೀವು ಒಂದು ವಾರ ಆದ್ಮೇಲೆ ಬಂದ್ರೆ ಒಂದು ವಾರದ್ದು ಓದಕ್ಕೆ ನಿಮ್ಗೆ 10 ಗಂಟೆ 20 ಗಂಟೆ ಬೇಕು. ಸೊ ಏನ್ ಮಾಡ್ಬೇಕಂದ್ರೆ 3 ಗಂಟೆ ದಿನಕ್ಕೆ 3 ಗಂಟೆ 4 ಗಂಟೆ ಓದೋ ಅಭ್ಯಾಸ ಮಾಡ್ಕೋಬೇಕು. ಎಕ್ಸಾಮ್ಗಿಂತ ಮುಂಚೆ ಒಂದು 6 ಗಂಟೆಯಿಂದ 10 ಗಂಟೆ ಕೊಡ್ಬೇಕಾಗುತ್ತೆ. ಸಾಧ್ಯ IAS ಸಂಬಂಧಪಟ್ಟ ಇನ್ನು KS ಸಂಬಂಧಪಟ್ಟ IAS ಪಾಸ್ ಆಗದೆ ಇರ್ದಿಕ್ಕೆ KS ಕೂಡ ಸಾಧನೆ ಮಾಡಬಹುದು. IAS ಆಗಲಿ ಅಂದ್ರೆ ಅಟ್ಲೀಸ್ಟ್ KS ನಾದ್ರೂ ಮಾಡಬಹುದಾಗುತ್ತೆ. ಸೊ IAS ಅಲ್ಲಿ ಮುಖ್ಯವಾಗಿ ಕೆಲವರಿಗೆ ಏಜ್ ಸಮಸ್ಯೆ, ಅಂದರೆ ವಯೋಮಿತಿ ಎಷ್ಟಿರಬೇಕು ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ IAS ಪರೀಕ್ಷೆ ಬರೆಯೋರಿಗೆ ಎಷ್ಟು ವಯೋಮಿತಿ ಎಷ್ಟಿದೆ ಅಂತ? 21 ಇಯರ್ಸ್ ಮಿನಿಮಮ್ ಇರಬೇಕು. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 32 ಫಾರ್ ಜನರಲ್ ಮೆರಿಟ್. ಸೊ ಅದು ಕ್ಯಾಟಗರಿ ವೈಸ್ ರಿಲ್ಯಾಕ್ಸ್ ಮಾಡ್ತಾರೆ. ಸೊ SC STಗೆ 5 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ, OBCಗೆ 3 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ, ಮತ್ತೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ 10 ಇಯರ್ಸ್ ಎಕ್ಸ್ಟ್ರಾ ಕೊಡ್ತಾರೆ. ಸೊ 32 ಇಸ್ ದ ಮ್ಯಾಕ್ಸಿಮಮ್ ಫಾರ್ ಜನರಲ್ ಮೆರಿಟ್. ಹಿಂದೆ ಸಾಮಾನ್ಯವಾಗಿ SSLC PUC ನ ಸಪ್ಲಿಮೆಂಟರಿ ಬರೀತಿದ್ವು, ಅಂದ್ರೆ ಎಷ್ಟಾದ್ರೂ ಬರೀಬೋದು, ಪಾಸ್ ಆಗೋರಿಗೆ ಕಂಟಿನ್ಯೂ ಬರೀತಾ ಇರ್ಬೋದು. ಆದ್ರೆ ಇದಕ್ಕೆ ಹಾಗೆ ಚಾನ್ಸಸ್ ಇದೆಯಾ? ಎಷ್ಟು ಬಾರಿ ಬರೀಬೋದು ಒಬ್ಬ ಅಭ್ಯರ್ಥಿ? ಇಲ್ಲ, ಇಲ್ಲಿ ಬರಿತಾನೆ ಇರಕ್ಕಾಗೋದಿಲ್ಲ. ಸೊ ದೇರ್ ಇಸ್ ಅಟೆಂಪ್ಟ್ಸ್. ಸೊ ಜನರಲ್ ಮೆರಿಟ್ಗೆ ಬಂದ್ಬಿಟ್ಟು 6 ಅಟೆಂಪ್ಟ್ಸ್, 6 ಬಾರಿ ಅವ್ರ ಪರೀಕ್ಷೆಯನ್ನು ಕೊಡ್ಬೋದು. ಸೊ ಒಂದ್ಸಲ ನೀವು ಪ್ರಿಲಿಮ್ಸ್ ಅಟೆಂಡ್ ಆದ್ರೆ ಅದು ಕೌಂಟ್ ಆಗೋಗುತ್ತೆ. ಸೊ 6 ಸಲ ಪ್ರಿಲಿಮ್ಸ್ ತನಕ ಕೊಡ್ಬೋದು. ಇದು OBCಗೆ ಬಂದ್ಬಿಟ್ಟು 3 ಎಕ್ಸ್ಟ್ರಾ ಅಟೆಂಪ್ಟ್ಸ್ ಕೊಡ್ತಾರೆ. ಸೊ ಅವ್ರಿಗೆ 9 ಅಟೆಂಪ್ಟ್ಸ್ ಕೊಡ್ತಾರೆ. ಮತ್ತೆ SC STಗೆ ಅಟೆಂಪ್ಟ್ಸ್ ಇಲ್ಲ, ಅವ್ರಿಗೆ ಬರೀ ಏಜ್ ಲಿಮಿಟ್. ಆ ಏಜ್ ಲಿಮಿಟ್ ಅಲ್ಲಿ ಎಷ್ಟು ಬೇಕಾದ್ರೆ ಅವರು ಮಾಡಬಹುದು. ಕೆಲವರು ಮೊದಲ ಹಂತದಲ್ಲಿ ವಿಫಲ ಆಗಬಹುದು, ಕೆಲವರು ಅಲ್ಲೇ ಮನನೊಂದು ಇನ್ನು ಆಗೋದಿಲ್ಲ ಅಂತ ಕೆಲವರು ಹೋಗ್ಬಿಡ್ತಾರೆ. ನೆಕ್ಸ್ಟ್ ನಾವು ಪ್ರಿಪೇರ್ ಆಗಬಹುದು, ನಮಗೆ ಚಾನ್ಸಸ್ ಇದೆ. ಸೊ ಆಗ ಮೊದಲಿನ ತಪ್ಪು ಏನಿದಾವೆ ಅದನ್ನ ಹೆಂಗೆ ನಾವು ಕಂಡುಹಿಡ್ಕೊಬೇಕಾಗುತ್ತೆ ಅಂತ. ಸೊ ನಾವು ಎಕ್ಸಾಮ್ ಬರೆದು ಯಾವ ಹಂತದಲ್ಲಿ ನಾವು ಕ್ಲಿಯರ್ ಆಗಿಲ್ಲ ಅನ್ನೋದನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಯಾವ ಸಬ್ಜೆಕ್ಟಲ್ಲಿ ನಾವು ಕಮ್ಮಿ ಮಾರ್ಕ್ಸ್ ಬಂದಿದೆ, ಸೊ ಅದನ್ನ ಇಂಪ್ರೂವೈಸ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ಪ್ರಾಕ್ಟೀಸ್ ಮಾಡಬೇಕು. ಏನಂದರೆ ಇದು ಮಲ್ಟಿಪಲ್ ಚಾಯ್ಸ್ ಆಗಲಿ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ಮೇನ್ಸಲ್ಲಿ ಆನ್ಸರ್ ರೈಟಿಂಗ್. ಸೊ ನಾವು ಎಷ್ಟೇ ಓದಿದ್ರು ನಮ್ಮ ಪೇಪರಲ್ಲಿ ಏನು ಬರ್ದಿರ್ತೀವಿ ಅದು ತಾನೇ ಎವ್ಯಾಲ್ಯೂಯೇಟರ್ಸ್ಗೆ ಸಿಗುತ್ತೆ. ಸೊ ಅದನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಸೊ ಒಂದ್ಸಲ ಅದು ಪ್ರಿಲಿಮ್ಸ್ ಆದಮೇಲೆ ಸೊ ನಿಮ್ಮ ಪ್ರಿಪ್ರೇಷನಲ್ಲಿ
ಆನ್ಸರ್ ರೈಟಿಂಗ್ ಮರಿ ಎಷ್ಟು ಸಲ ಆನ್ಸರ್ ಬರೀತೀರಾ ಅದನ್ನ ಬೇರೆ ನಿಮ್ಮ ಫ್ರೆಂಡ್ಸ್ಗಾಗಲಿ ನಿಮ್ಮ ಟೀಚರ್ಸ್ಗಾಗಲಿ ಇವ್ಯಾಲ್ಯೂಯೇಟ್ ಮಾಡೋದು ಒಂದು ಹ್ಯಾಬಿಟ್ ಮಾಡ್ಕೋಬೇಕಾಗುತ್ತೆ ಆ ನಿಟ್ಟಿನಲ್ಲಿ. ಸೊ ಇನ್ನು IAS ಸಂಬಂಧಪಟ್ಟಂತೆ ಇನ್ನು KS ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ನಾನು ಭಾರತೀಯ ಆಡಳಿತ ಸೇವೆಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಕರ್ನಾಟಕದಲ್ಲಾದರೂ ಆಡಳಿತ ಹುದ್ದೆಗೆ ಹೋಗ್ಬೇಕಂತೇಳಿ ಈ KS ಮಾಡ್ಬೇಕು ಅಂದವರು, KS ಪರೀಕ್ಷೆ ಬರೀಬೇಕು ಅಂತ ಹೇಳೋರು ಏನು ವಿದ್ಯಾರ್ಹತೆ ಹೊಂದಿರಬೇಕಾಗುತ್ತೆ? ಸೊ ಇದು KSಗೂ ಸೇಮ್ IAS ಥರನೇ ಜನರಲ್ ಗ್ರ್ಯಾಜುಯೇಷನ್ ಆಗಿರಬೇಕು. ಸೊ ಎನಿ ಗ್ರ್ಯಾಜುಯೇಷನ್ ಎನಿವೇರ್ ಕರ್ನಾಟಕ ಯಾವುದು ಬೇಕಾದರೆ ಗ್ರ್ಯಾಜುಯೇಟ್ ಆಗಿರ್ಬೋದು. ಅನಂತರ ಪರೀಕ್ಷೆ ಇದು ಪ್ರತಿ ವರ್ಷ ಕಾಲ್ ಮಾಡ್ತಾರೆ, ಯಾವ ರೀತಿ ಅರ್ಜಿ ಹಾಕಬೇಕಾಗುತ್ತೆ? ಹೌದೌದು, KS ಆ್ಯಕ್ಚುಲಿ ಪ್ರತಿ ವರ್ಷ ಕರಿಬೇಕು, ಬಟ್ ನಾನಾ ಕಾರಣದಿಂದ ಅವರು ಪ್ರತಿ ವರ್ಷ ಕರೆಯೋಕೆ ಆಗ್ತಾ ಇಲ್ಲ. ಸೊ ಒಂದು 3 ವರ್ಷಕ್ಕೆ ಆ ಥರ ಕರೆದಿದ್ದಾರೆ. ಈಗ ಲಾಸ್ಟ್ ಎಕ್ಸಾಮ್ ಕರೆದಿದ್ದು 2014 ಸೊ ಈ ವರ್ಷ ಒಂದು ನೋಟಿಫಿಕೇಶನ್ ಬರಬೇಕು ಅಂತ ವೆಬ್ಸೈಟಲ್ಲಿ ಹಾಕಿದ್ದಾರೆ. ಒಂದು ಏಪ್ರಿಲ್ ಮಂತಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು ಅಂತ. ಸೊ ನೋಡೋಣ, ಅದ್ರದ್ದು ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ. ಸೊ ನೋಟಿಫಿಕೇಶನ್ಗಿಂತ ಒಂದು 2 ತಿಂಗಳು ಎಕ್ಸಾಮ್ಗಿಂತ ಒಂದು 3 ತಿಂಗಳು ಮುಂಚೆ ನೋಟಿಫಿಕೇಶನ್ ಬಿಡ್ತಾರೆ. ಸೊ ಅದನ್ನ ನಾವು ನ್ಯೂಸ್ ಪೇಪರಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ಕೋಬೇಕಾಗುತ್ತೆ. ಇನ್ನು ಎಕ್ಸಾಮ್ಗೂ KS ಹೇಳೋದು 3 ಹಂತದ ಎಕ್ಸಾಮ್ ಇರ್ತದೆ IAS ನಲ್ಲಿ. ಇನ್ನು KS ನಲ್ಲಿ ಅದೇ ರೀತಿಯ ಪರೀಕ್ಷೆ ಇರುತ್ತೆ? ಹೌದು, KS ಅಲ್ಲೂ ಕೂಡ ಸೇಮ್ ಹಂತ, ಒಂದು ಪ್ರಿಲಿಮಿನರಿ ರೌಂಡ್ ಇರುತ್ತೆ. ಸಬ್ಜೆಕ್ಟ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೊ ಕರ್ನಾಟಕದಲ್ಲಿ IASಗೆ ಏನಿರುತ್ತೆ ಅದ್ರ ಜೊತೆ ಕರ್ನಾಟಕದ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ ಸ್ವಲ್ಪ ಎಕ್ಸ್ಟ್ರಾ ಕೇಳ್ತಾರೆ. ಸೊ ನ್ಯಾಚುರಲ್ ಆಗಿ ಕರ್ನಾಟಕ ಎಕ್ಸಾಮ್ ಆಗಿರೋದಕ್ಕೆ ಅದು ಕರ್ನಾಟಕ ರಿಲೇಟೆಡ್ ಸಬ್ಜೆಕ್ಟ್ಸ್ ಇರುತ್ತೆ ಜನರಲ್ ಸ್ಟಡೀಸ್ ಅಲ್ಲಿ. ಸೊ ಪೇಪರ್ 2 ಬಂದ್ಬಿಟ್ಟು ಮಿಕ್ಸ್ಡ್ ಇರುತ್ತೆ. ಸೊ ಅಲ್ಲಿ ಕರೆಂಟ್ ಅಫೇರ್ಸ್ ಪ್ಲಸ್ ಆಪ್ಟಿಟ್ಯೂಡ್ ರೀಸನಿಂಗು ಇರುತ್ತೆ. ಸೊ ವ್ಯತ್ಯಾಸ ಅಷ್ಟೇ, ಎಕ್ಸ್ಟ್ರಾ ನೀವು ಕರ್ನಾಟಕ ಜಿಯೋಗ್ರಫಿ, ಹಿಸ್ಟ್ರಿ, ಕರ್ನಾಟಕ ನ್ಯೂಸ್ ಎಕ್ಸ್ಟ್ರಾ ಓದ್ಬೇಕು. ಬಟ್ ಸಬ್ಜೆಕ್ಟ್ ಸೇಮ್, ಬೇರೆ ಎಲ್ಲ ಸಬ್ಜೆಕ್ಟ್ ಸೇಮ್. ಪ್ರಿಲಿಮ್ಸ್ ಆ ನಂತರದಲ್ಲಿ ಅಗೇನ್ ಮೇನ್ಸ್. ಸೊ ಮೇನ್ಸ್ ಅಲ್ಲಿ ಡಿಫರೆನ್ಸ್ ಏನಾದ್ರು ಇದೆ IAS ಮತ್ತು KS? ಅದೇ ಮೇನ್ಸ್ ಅಲ್ಲಿ ಸೇಮ್ ಪ್ಯಾಟರ್ನ್ ಸೇಮ್. ಒಂದು ಎಸ್ಸೆ ಪೇಪರ್ ಇರುತ್ತೆ, ಅದು 250 ಮಾರ್ಕ್ಸ್ಗೆ. ಸೊ ಅದರ ಎಸ್ಸೆ ಇಲ್ಲೇ ಏನಂದ್ರೆ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಕೇಳ್ತಾರೆ, ಇನ್ನೊಂದು ಬಂದ್ಬಿಟ್ಟು ಅವರು ಸ್ಟೇಟ್ ಇಶ್ಯೂಸ್ ಕೇಳ್ತಾರೆ. ಸೊ ಅದು ಎಸ್ಸೆ. ಮತ್ತೆ ಜನರಲ್ ಸ್ಟಡೀಸು ಅಷ್ಟೇ 4 ಪೇಪರ್ ಇರುತ್ತೆ, 250 ಮಾರ್ಕ್ಸ್ ಈಚ್. ಸೊ ಇದರಲ್ಲೂ ಸೇಮ್ ಸಬ್ಜೆಕ್ಟ್ಸ್ ಇರುತ್ತೆ, ಬಟ್ ಅಡಿಷನ್ ಆಗಿ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ ಎಕ್ಸ್ಟ್ರಾ ಇರುತ್ತೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿರುತ್ತೆ. ಇದು ಕರ್ನಾಟಕದ ಒಳಗೆ ಎಕ್ಸಾಮ್ ಆಗಿರೋದ್ರಿಂದ ಹೌದು, ಸಂಪೂರ್ಣವಾಗಿ ಕನ್ನಡದಲ್ಲಿ ಬರೀಬಹುದು, ಇಂಗ್ಲಿಷಲ್ಲೂ ಇರುತ್ತೆ? ಸಂಪೂರ್ಣ ಕನ್ನಡದಲ್ಲಿ ಬರೀಬಹುದು. ಬಟ್ ಸೇಮ್ ಇಲ್ಲಿನೂ ಕೂಡ ಒಂದು ಪೇಪರ್ ಮಾತ್ರ ಇಂಗ್ಲಿಷ್ ಪೇಪರ್ ಇರುತ್ತೆ ಕಂಪಲ್ಸರಿ. ಸೊ ಅದನ್ನ ಮಾತ್ರ ಅಟೆಂಪ್ಟ್ ಮಾಡಬೇಕು. ಬಟ್ ಕಂಪಲ್ಸರಿ ಕನ್ನಡ ಅಷ್ಟೇ, ಬೇರೆ ಯಾವ ಆಪ್ಷನ್ ಇಲ್ಲ. UPSC ಅಲ್ಲಿ IAS ಬಂದ್ಬಿಟ್ಟು ನೀವು ಯಾವ ಇಂಡಿಯನ್ ಲ್ಯಾಂಗ್ವೇಜ್ ಬೇಕಾದ್ರೆ ತಗೋಬಹುದು. ಕರ್ನಾಟಕ KS ಬಂದ್ಬಿಟ್ಟು ಬರೀ ಒಂದು ಕನ್ನಡ ಲ್ಯಾಂಗ್ವೇಜ್ ಮಾತ್ರ ತಗೊಳಕ್ಕೆ ಸಾಧ್ಯ. ಆಂಗ್ಲ ಮಾಧ್ಯಮದಲ್ಲಿ ಓದೋರು ಇಂಗ್ಲಿಷ್ ಮೀಡಿಯಂ ಅವರಿಗೆ ಇಂಗ್ಲಿಷ್ ನಲ್ಲಿ ಸಾಧ್ಯ ಆಗೋದಿಲ್ವಾ ಇದರಲ್ಲಿ? KS ನಲ್ಲಿ ಬರೀಬಹುದು, ಅವರು ಬರೀಬಹುದು. ಯಾಕಂದ್ರೆ ಇದರಲ್ಲಿ ಒಂದು ಕನ್ನಡ ಮೀಡಿಯಂ ಅಲ್ಲೂ ಇರುತ್ತೆ, ಇಂಗ್ಲಿಷ್ ಮೀಡಿಯಂ ಅಲ್ಲೂ ಇರುತ್ತೆ. ಸೊ ನೀವು ಬೇಕಾದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲೂ ಬರೀಬಹುದು, ಕನ್ನಡ ಮೀಡಿಯಂ ಅಲ್ಲೂ ಬರೀಬಹುದು. ಇನ್ನು ಮೈನ್ ಎಕ್ಸಾಮ್ ನಲ್ಲಿ BA, BCom, BSc ಗೆ ವೆರೈಟಿ ಆಫ್ ಡಿಗ್ರಿ ಏನಿರ್ತಾರೆ ಅವ್ರಿಗೆ ಇಷ್ಟ ಆದ ಸಬ್ಜೆಕ್ಟ್ ತಗೊಳ್ಳಿಕ್ಕೆ ಸಾಧ್ಯ? ಹೌದು, ಇದರಲ್ಲೂ ಆಪ್ಷನಲ್ ಸಬ್ಜೆಕ್ಟ್ ಇದೆ. ಸೊ ಅದರಲ್ಲಿ ಲಿಸ್ಟ್ ಆಫ್ ಸಬ್ಜೆಕ್ಟ್ಸ್ ಇರುತ್ತೆ. ಡಿಗ್ರಿಯಲ್ಲಿ ಏನೇನು ಸಬ್ಜೆಕ್ಟ್ ಇರುತ್ತೆ, ಪೊಲಿಟಿಕಲ್ ಸೈನ್ಸ್ ಆಗಲಿ, ಎಕನಾಮಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಸೊ ಆ ಲಿಸ್ಟ್ ಇರುತ್ತೆ. ಒಂದು 20 ಸಬ್ಜೆಕ್ಟ್ ಇದೆ. ಸೊ ಅದರಲ್ಲಿ ಯಾವ್ದು ಸಬ್ಜೆಕ್ಟ್ ಬೇಕಾದ್ರೆ ಅವರು ಚೂಸ್ ಮಾಡ್ಕೋಬಹುದು. ಇನ್ನು ಇದ್ರಲ್ಲೂ ಕೂಡ ಕೊನೆ ಹಂತದಲ್ಲಿ ಸಂದರ್ಶನ ಇದ್ದೇ ಇರುವಂಥದ್ದು, ಎಲ್ಲ ಹುದ್ದೆಲಿ ಇದ್ದೇ ಇರುವಂಥದ್ದು. ಇದು ಕೂಡ ಆಡಳಿತಾತ್ಮಕ ಹುದ್ದೆ ಆಗಿದೆ. ಸೊ ಇಲ್ಲಿಗೆ ಸಂದರ್ಶನಕ್ಕೆ ಹೋಗೋರು ಹೆಂಗೆ ಹೋಗ್ಬೇಕಾಗತ್ತೆ? ಇಲ್ಲಿದು ಸೇಮ್, ಇಲ್ಲಿ IAS ಅಲ್ಲಿ ಹೇಗೆ ಕಂಡಕ್ಟ್ ಮಾಡ್ತಾರೆ, ಒಂದು ಪ್ಯಾನಲ್ 5 ಮೆಂಬರ್ ಪ್ಯಾನಲ್ ಇರುತ್ತೆ. KS ಅಲ್ಲೂ ಕೂಡ ಒಂದು 5 ಮೆಂಬರ್ ಪ್ಯಾನಲ್ ಕ್ರಿಯೇಟ್ ಮಾಡಿ ಸೇಮ್ ಇದೇ ತರ ಹಾಬೀಸ್ ಅದಿದ್ದು. ಇಟ್ಸ್ ಆಲ್ಸೋ ಎ ಪರ್ಸನಾಲಿಟಿ ಟೆಸ್ಟ್. ಇಟ್ ಈಸ್ ನಾಟ್ ಎನ್ ವೈವಾ OC, ಇಟ್ ಈಸ್ ಎನ್ ಪರ್ಸನಾಲಿಟಿ ಟೆಸ್ಟ್. ಅದೇ ರೀತಿ ಇರುತ್ತೆ. ಬಟ್ ಮಾರ್ಕ್ಸ್ ಬಂದ್ಬಿಟ್ಟು IAS ಅಲ್ಲಿ 275 ಮಾರ್ಕ್ಸ್ ಇರುತ್ತೆ, KS ಅಲ್ಲಿ ಬಂದ್ಬಿಟ್ಟು 200 ಮಾರ್ಕ್ಸ್ ಇರುತ್ತೆ. ಇನ್ನು ಸಾಮಾನ್ಯವಾಗಿ ಸಂದರ್ಶನಕ್ಕೆ ಇದೇ ಪ್ರಥಮ ಬಾರಿಗೆ ಹೋಗೋರಿಗೆ ಸಾಕಷ್ಟು ಭಯ ಇರ್ತದೆ. ಮೊದಲು ಹೇಳಿದಾಗೆ ಸಾಕಷ್ಟು ಭಯ ಇರ್ತದೆ, ಎಲ್ಲೂ ಅಟೆಂಡ್ ಮಾಡಿರೋದಿಲ್ಲ. ಸೊ ಅಂಥವ್ರು ನಮಗೆ ನಾವೇ ಹೇಗೆ ಪ್ರಿಪೇರ್ ಆಗಬಹುದಾ ಹೇಗೆ ಅಂತ? ಒಂದು, ಈಗ ನಾವು ಹೇಗೆ ಕಾಣ್ತೀವಿ ಬೇರೆಯವ್ರಿಗೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ನಾವು ಮಿರರ್ ಟೆಸ್ಟ್ ಅಂತೀವಿ. ಸೊ ಮಿರರ್ ಅಲ್ಲಿ ನಾವು ಮಾತಾಡೋದು ಅಭ್ಯಾಸ ಮಾಡ್ಕೋಬೇಕು. ನಮ್ಮ ಸ್ಮೈಲ್ ಹೇಗೆ ಕಾಣುತ್ತೆ, ಅದು ಸರಿ ಇದೆಯಾ, ಇಲ್ಲ ಯಾವ ರೀತಿ ಮಾತಾಡ್ಬೋದು ಅಂತೆಲ್ಲ ಒಂದು ಪ್ರಾಕ್ಟೀಸ್ ಮಾಡ್ಕೋಬಹುದು. ಇನ್ನೊಂದಾಗಿ ನಮ್ಮ ಸುತ್ತಮುತ್ತ ನಮ್ಮ ಫ್ರೆಂಡ್ಸ್ ಆಗಲಿ, ನಮ್ಮ ತಂದೆ ತಾಯಿ ಆಗಲಿ, ಅವ್ರ ಜೊತೆ ಮಾತಾಡಬೇಕು.
ಮಾತಾಡಬೇಕು, ಅವ್ರನ್ನ ಕೂರಿಸ್ಬಿಟ್ಟು ಅವ್ರಿಗೆ ಮಾತಾಡಬೇಕು. ಸೊ ಮಾತಾಡೋದನ್ನ ಕಲಿಬೇಕು. ಕೆಲವರು ಇರ್ತಾರೆ ಭಾಳ ಅವರು ಮಾತಾಡೋಕ್ಕೆಲ್ಲ ಇಷ್ಟಪಡಲ್ಲ, ಅವರೇ ಸ್ವಂತ ಹಂಗೆ ಇರ್ತಾರೆ. ಸೊ ಅವರು ಸ್ವಲ್ಪ ಈ ರೀತಿ ತಂದೆ ತಾಯಿ ಮತ್ತು ಫ್ರೆಂಡ್ಸ್ ಅವ್ರ ಜೊತೆ ಮಾತಾಡೋದನ್ನ ಅಭ್ಯಾಸ ಮಾಡಿ, ಮತ್ತು ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಒಂದು ಈಗ ನಾವು ಬರೆಯೋದು, ನಮ್ಮ ಬಗ್ಗೆ ಬರೆಯೋದು ಒಂದು 2 ಪೇಜ್ ನಮ್ಮ ಬಗ್ಗೆನೇ ಬರೆಯೋದನ್ನ ಅಭ್ಯಾಸ ಮಾಡಿದ್ರೆ ಸೊ ನಮ್ಮ ಬಗ್ಗೆ ನಮಗೆ ತಿಳುವಳಿಕೆ ಗೊತ್ತಾಗುತ್ತೆ. ಸೊ ಅದನ್ನ ಈ 3 ಪ್ರಾಕ್ಟೀಸ್ ಮಾಡಿದ್ರೆ ಇಂಟರ್ವ್ಯೂಲು ಆರಾಮಾಗಿ ಮಾಡ್ಕೋಬಹುದು. ಸೊ ಈ ನಿಟ್ಟಿನಲ್ಲಿ ವ್ಯಕ್ತಿತ್ವವನ್ನು ರೂಪುಗೊಳಿಸಲಿಕ್ಕೆ ನಮ್ಮ ಸುತ್ತಮುತ್ತಲ ಪರಿಸರ ತುಂಬ ಮುಖ್ಯ ಕಾರಣ ಆಗುತ್ತೆ. ಹಾಗಾಗಿ ನಮ್ಮ ಪರಿಸರ, ನಮ್ಮ ಕುಟುಂಬ ಈ ವ್ಯಕ್ತಿತ್ವಕ್ಕೆ ಪುಷ್ಟಿ ನೀಡೋ ನಿಟ್ಟಿನಲ್ಲಿ ಹೇಗಿರಬೇಕಾಗುತ್ತೆ ಅಂದ್ರೆ ಅರ್ಥ ಆಗಿದೆ. ಈಗ ನಮ್ಮ ವ್ಯಕ್ತಿತ್ವ ಉತ್ತಮ ಗ್ರೂಪ್ ಕೊಡ್ಬೇಕಂತ ಹೇಳಿದ್ರೆ ನಮ್ಮ ಪರಿಸರ ಮತ್ತು ಕುಟುಂಬ ಬಹಳ ಮುಖ್ಯವಾಗಿ ಪ್ರಭಾವ ಇರುವಂಥದ್ದು. ನಮ್ಮ ಕುಟುಂಬ ಯಾವ ರೀತಿ ನಮಗೆ ಸಪೋರ್ಟ್ ಮಾಡ್ಬೇಕಂತ ಆ ಟೈಮ್ನಲ್ಲಿ? ಸೊ ನಮ್ಮ ಕುಟುಂಬ ಏನಂದ್ರೆ ಫಸ್ಟ್ ಆಫ್ ಆಲ್ ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಸೊ ಅವರು ಕಾನ್ಫಿಡೆನ್ಸ್ ಕೊಡಬೇಕು, ನಿನ್ನ ಇಟ್ ಈಸ್ ಓಕೆ, ಸೆಲೆಕ್ಟ್ ಆಗೋದಿದ್ರು ಈ ಹಂತಕ್ಕೆ ಬಂದಿದ್ಯಾ ಅನ್ನೋದು ಹೆಮ್ಮೆಯ ವಿಷಯನೇ. ಸೊ ಆ ರೀತಿ ಅವರು ಸಪೋರ್ಟ್ ಮಾಡಿದ್ರೆ ಬಹಳ ಸಾಕು. ಬಟ್ ಒಂದು ಮಾರಲ್ ಸಪೋರ್ಟ್ ಇರಬೇಕು ಅಷ್ಟೇ. ಸಪೋರ್ಟ್ ಅಗತ್ಯ, ಪ್ರೋತ್ಸಾಹ ಬೇಕೇ ಆ ನಿಟ್ಟಿನಲ್ಲಿ. ಇನ್ನು KSಗೆ ಸಂಬಂಧಪಟ್ಟಂತೆ ಇದಕ್ಕೂ ವಯೋಮಿತಿ ಇದೆಯಾ? ಸೊ ಎಷ್ಟು ವಯೋಮಿತಿ ಇದೆ? ಸೊ ಎಷ್ಟು ಸಾರಿ ಅಟೆಂಪ್ಟ್ ಮಾಡ್ಬೋದು ಎಕ್ಸಾಮ್? ಇದರಲ್ಲಿ ಜನರಲ್ ಇವ್ರಿಗೆ 5 ಅಟೆಂಪ್ಟ್ಸ್ ಇದೆ, ಮತ್ತೆ OBCಗೆ +2 ಇಯರ್ಸ್ ಅಡಿಷನ್ ಕೊಡ್ತಾರೆ. SC STಗೆ ಏಜ್ ಲಿಮಿಟ್ ಮಾತ್ರ, ಅಟೆಂಪ್ಟ್ಸ್ ಲಿಮಿಟ್ ಇಲ್ಲ. ಈ 32 ವರ್ಷ ಸಾಮಾನ್ಯವಾಗಿ ಜನರಲ್ ಮೆರಿಟ್ಗೆ ಇರುವಂಥದ್ದು IAS ನಲ್ಲಿ. ಸೊ KS ನಲ್ಲಿ ಜನರಲ್ ಅವರಿಗೆ ಎಷ್ಟು ವಯೋಮಿತಿ ಇದೆ? 35 ವರ್ಷ ತನಕ ಬರಿಬಹುದು ಜನರಲ್ ಮೆರಿಟ್ ಅವರು. OBC ಬಂದ್ಬಿಟ್ಟು ಅವ್ರಿಗೆ ಇನ್ನೂ 3 ವರ್ಷ ಎಕ್ಸ್ಟ್ರಾ ಕೊಡ್ತಾರೆ. ಮತ್ತೆ ಕ್ಯಾಟಗರಿ 1 OBC ಅಲ್ಲಿ ಕ್ಯಾಟಗರಿ 1 ಮತ್ತೆ SC STಗೆ 40 ವರ್ಷ ತನಕ ಬರಿಬಹುದು. ಈ KS ಅಲ್ಲಿ ಇನ್ನೊಂದು ಈ ನಮ್ಮ ಕೊಡಗಿನ ಜನರಿಗೆ ಏನಂದ್ರೆ ಈ ಎಕ್ಸ್ ಮಿಲಿಟರಿ ಆಫೀಸರ್ಸ್ ಅವರು ಕೂಡ ಈ ಶಾರ್ಟ್ ಸರ್ವಿಸ್ ಕಮಿಷನ್ ಅದೆಲ್ಲ ಮುಗಿಸ್ಕೊಂಡು ಬಂದಿರ್ತಾರಲ್ಲ, ಅವರು ಕೂಡ ಬರೆಯೋ ಅವ್ರಿಗೆ ರಿಸರ್ವೇಶನ್ ಇರುತ್ತೆ, ಎಕ್ಸ್ ಮಿಲಿಟರಿ ರಿಸರ್ವೇಶನ್, ಎಕ್ಸ್ ಮಿಲಿಟರಿ ಕೋಟಾ. ಸೊ ಅವರು ಏನಂದ್ರೆ ಅವರು ಸರ್ವಿಸ್ ರಿಟೈರ್ ಆಗಿ 3 ವರ್ಷ ತನಕ ಬರಿಬಹುದು ಈ ಎಕ್ಸಾಮ್. ಅವ್ರಿಗೆ ಎಕ್ಸ್ಟ್ರಾ ವಯೋಮಿತಿ ಸಡಿಲಿಕ್ಕೆ ಎಷ್ಟು ವರ್ಷಕ್ಕೆ ರಿಟೈರ್ ಆಗ್ತಾರೆ +3 ಇಯರ್ಸ್ ಅವರು ಬರಿಬಹುದು. ಸೊ ಇಲ್ಲಿ ಅಟೆಂಪ್ಟ್ಸ್ ಎಷ್ಟಿರುತ್ತೆ ಅಂದ್ರೆ ಇದನ್ನು IAS ರೀತಿ ಅವ್ರಿಗೆ ಇಷ್ಟೇ ಅಟೆಂಪ್ಟ್ ಅಂತ ಹೇಳಿ ಎಷ್ಟಾದ್ರೂ ಬರೆಯಬಹುದು? ಇಲ್ಲ, ಇಲ್ಲಿನೂ ಕೂಡ ಅಟೆಂಪ್ಟ್ಸ್ ಇದೆ. 5 ಅಟೆಂಪ್ಟ್ ಜನರಲ್ ಮೆರಿಟ್ಗೆ, 2 ಎಕ್ಸ್ಟ್ರಾ ಫಾರ್ OBC. ಮತ್ತೆ SC STಗೆ ಬಂದ್ಬಿಟ್ಟು ಅಟೆಂಪ್ಟ್ಸ್ ಇಲ್ಲ, ಅವರಿಗೆ ಬರೀ ಏಜ್ ಲಿಮಿಟ್ ಇದೆ ಅಷ್ಟು ದಾಟಿ ನಂತರದಲ್ಲಿ. ಕೆಲವರು ಸಾಮಾನ್ಯವಾಗಿ IAS KS ಮಾಡೋರು ತರಬೇತಿ ಬೇಕೇ ಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಶ್ರೀಮಂತ ಮಕ್ಕಳು, ಶ್ರೀಮಂತರು ಉತ್ತಮ ತರಬೇತಿ ಕೊಡ್ತಾರೆ, ದೆಹಲಿ, ಬೆಂಗಳೂರು ಈ ಕಡೆ ಹೋಗಿ. ಆದರೆ ಬಡವರಿಗೆಲ್ಲ ತರಬೇತಿ ಸಿಗೋದಿಲ್ಲ. ಗ್ರಾಮೀಣ ಭಾಗದಲ್ಲಿರೋರಿಗೆ ತರಬೇತಿ ಅನ್ನೋದೇ ಮರೀಚಿಕೆಯಾಗಿದೆ. ಅವ್ರಿಗೂ ಕೂಡ ಸಾಧನೆ ಮಾಡ್ಬೇಕನ್ನೋ ಹಂಬಲ ಇರ್ತದೆ. ಹಾಗಾಗಿ ತರಬೇತಿ ಎಷ್ಟು ಮುಖ್ಯ ಆಗುತ್ತೆ ಅಂತ ಈ ಎಕ್ಸಾಮ್ ತಗೊಳ್ಳೋ ನಿಟ್ಟಿನಲ್ಲಿ? ತರಬೇತಿ ಬಹಳ ಮುಖ್ಯ ಏನಲ್ಲ. ಏನಂದ್ರೆ ನಾವು ಹಳೆ ಪೇಪರ್ಗಳನ್ನ ನೋಡಿ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅದನ್ನ ನೋಡ್ಕೊಂಡ್ರೆ ಬಹಳ ಸಾಕು. ಈಗ ಆನ್ಲೈನ್, ಈಗ ನಮ್ಮ ಸ್ಮಾರ್ಟ್ ಫೋನ್ ಇದೆ, ಆನ್ಲೈನ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ನಾನೇ ಈ ತರ ಬಡ ಮಕ್ಕಳು ಮತ್ತೆ ಈ ಗ್ರಾಮೀಣ ಪ್ರದೇಶದಲ್ಲಿ ಆಕ್ಸೆಸ್ ಇರಲ್ಲ, ಈ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಆಕ್ಸೆಸ್ ಇರಲ್ಲ, ಅಂಥವ್ರಿಗೆ ಹೆಲ್ಪ್ ಆಗಂಗೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀನಿ, www.nammakpsc.com ಅಂತ. ಸೊ ಅಲ್ಲಿ ಎಲ್ಲಾ ಮೆಟೀರಿಯಲ್ ಫ್ರೀ ಆಗಿ ಸಿಗುತ್ತೆ. ಸೊ ಎಲ್ಲಿ ಬೇಕಾದ್ರೆ ನಮ್ಮ ಸ್ಮಾರ್ಟ್ ಫೋನ್ ಯೂಸ್ ಮಾಡಿಕೊಂಡು ಅದನ್ನ ಆಕ್ಸೆಸ್ ಮಾಡ್ಕೋಬಹುದು. ಸೊ ಅದು ಕನ್ನಡದಲ್ಲೂ ಇರುತ್ತೆ, ಇಂಗ್ಲಿಷಲ್ಲೂ ಇರುತ್ತೆ. ಸೊ ಅವ್ರು ಅದನ್ನ ನೋಡಿ ಡೌನ್ಲೋಡ್ ಎಲ್ಲ ಮಾಡ್ಕೋಬಹುದು. ಸೊ ಆ ರೀತಿ ಆನ್ಲೈನ್ ಬಹಳ ಈಗ ಸ್ಕೋಪ್ ಇದೆ, ಬಟ್ ಜನರಿಗೆ ಅವೇರ್ನೆಸ್ ಇಲ್ಲ. ಸೊ ಅಷ್ಟೇ, ಅದನ್ನ ಅವ್ರಿಗೆ ತಲುಪಿದ್ರೆ, ಅದು ಸಿಕ್ಬಿಟ್ರೆ ಅವರು ಎಲ್ಲಿ ಕೂತ್ಕೊಂಡ್ರು ಕ್ಲಿಯರ್ ಮಾಡ್ಕೋಬಹುದು ಅಷ್ಟೇ. ತರಬೇತಿ ಇದು ಟ್ಯೂಷನ್, ಕೋಚಿಂಗ್ ಅಂತ ಅದು ಸುಮ್ಮನೆ ಅದೊಂದು ಮಿತ್ ಅಷ್ಟೇ. ಬಟ್ ರೈಟ್ ಗೈಡೆನ್ಸ್ ಮತ್ತೆ ಅವರು ಒಂದು ಛಲ ಇದೆ, ಎಲ್ಲಿ ಬೇಕಾದ್ರೆ ಕೂತ್ಕೊಂಡು ಅವ್ರನ್ನ ಕ್ಲಿಯರ್ ಮಾಡ್ಕೋಬಹುದು. ನೀವು ಬೇಸಿಕಲಿ ಡಾಕ್ಟರ್ ಆಗಿರೋರು, ನಿಮಗೆ IAS ಆಫೀಸರ್ ಆಗ್ಬೇಕಂತ ಹೇಳಿ ಕನ್ಸು ಹೇಗೆ ಬಂತು ಅಂತ? ಆಕ್ಚುಲಿ ಎಲ್ಲರಿಗೂ ನಾವು ಬೆಳೀತಾ ಒಂದು IAS ಅನ್ನೋದು ಒಂದು ಸಾಧನೆ, ದೇಶಕ್ಕೆ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ, ಕನಸಿರುತ್ತಲ್ಲ. ಸೊ ಅದು ನಾನು ಬೆಳೀತಾನೆ ನನಗೆ ಇತ್ತು. ಪ್ಲಸ್ ನಮ್ಮ ತಂದೆಯವರು ಕೂಡ ಫಾರೆಸ್ಟ್ ಆಫೀಸರ್ ಆಗಿದ್ರು. ಸೊ ಅವರಿಂದ ನಾನು ಒಂದು ಇನ್ಸ್ಪಿರೇಷನ್ ತಗೊಂಡು ಮಾಡಬೇಕು ಅಂತ ಒಂದು ಆಸೆ ಇತ್ತು ಸ್ಕೂಲಲ್ಲಿರುವಾಗ.
ಆಮೇಲೆ MBBS ಸಿಕ್ತು, ಮಾಡ್ತಾ ಇದ್ದೆ. ಬಟ್ ನಮಗೆ ಕ್ಯಾಂಪ್ಸ್ ಕರ್ಕೊಂಡು ಹೋಗ್ತಾ ಇದ್ರು ಈ ಹಳ್ಳಿ ಪ್ರದೇಶ ಅಲ್ಲೆಲ್ಲ. ಬಟ್ ಅಲ್ಲಿ ನೋಡಿದಾಗ ಡಾಕ್ಟರ್ಸ್ ಇದ್ರೂ ಒಂದು ಫೆಸಿಲಿಟೀಸ್ ಇಲ್ಲ, ದುಡ್ಡು ಇದ್ರೂ ಅದನ್ನ ಹೇಗೆ ಯುಟಿಲೈಸ್ ಮಾಡೋ ಒಂದು ಲೀಡರ್ಶಿಪ್ ಸ್ವಲ್ಪ ಎಲ್ಲೆಲ್ಲೋ ಒಂದು ಕಡೆ ಕೊರತೆ ಇತ್ತು. ಸೊ ಆವಾಗ ನಾನು ಅನ್ಕೊಂಡೆ, ಓಕೆ, ನಂದು ಈ ನಾಲೆಡ್ಜ್ ಒಂದು 4-5 ಜನರಿಗೆ ಹೆಲ್ಪ್ ಮಾಡಬೇಕು, ಆ ಥರ ಒಂದು ಐಡಿಯಾ ಬಂತು. ಸೊ ಮನೆಯಲ್ಲಿ ಸಪೋರ್ಟ್ ಮಾಡಿದ್ರು. ಸೊ ಅದನ್ನ ಐ ಟುಕ್ ಇಟ್ ಫಾರ್ವರ್ಡ್. ಹಾಗೆ ಇವತ್ತು ನೀವು IAS ಎಕ್ಸಾಮ್ ಕೂಡ ಬರ್ತಿದ್ದೀರಾ, ಜೊತೆಗೆ ಒಂದು ತರಬೇತಿ ಅಂದರೆ ಸಿವಿಲ್ ಸರ್ವಿಸ್ ತರಬೇತಿ ಸೆಂಟರ್ ಕೂಡ ಬೆಂಗಳೂರು ಓಪನ್ ಮಾಡಿದ್ದೀರಾ. ಅದರ ನಮ್ಮ ಕೊಡಗಿನವರಲ್ಲಿ ಹೆಮ್ಮೆಯ ವಿಚಾರ ಅದು ಇದು ನೋಡಿದಂಥದ್ದು. ನಿಮ್ಮ ತರಬೇತಿ ಕೇಂದ್ರಕ್ಕೆ ನಾವು ಯಾರಾದರೂ ಪ್ರವೇಶ ಪಡಿಬೇಕಂತ ಹೇಳಿದ್ರೆ ಏನು ಪ್ರೊಸೀಜರ್ಸ್ ಏನೆಲ್ಲ ಇದ್ದಾವೆ? ಏನು ಪ್ರೊಸೀಜರ್ ಇಲ್ಲ. ಒಂದು ಗ್ರ್ಯಾಜುಯೇಷನ್ ಮುಗಿಸಾದ್ಮೇಲೆ ಇಂಟ್ರೆಸ್ಟೆಡ್ ಇದ್ದರೆ, ಸೀರಿಯಸ್ ಇದ್ದರೆ, ಸೊ ಬಂದು ಇದು 4 ತಿಂಗಳು ಕೋರ್ಸು. ಸೊ ಬಂದು 4 ತಿಂಗಳು ಟ್ರೈನಿಂಗ್ ಪಡ್ಕೋಬೋದು. ಸೊ ಇದು ಬೆಂಗಳೂರಲ್ಲಿ 1.5 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿರೋಂಥ ಒಂದು ಇನಿಷಿಯೇಟಿವ್. ಸೊ ಕ್ವಾಲಿಟಿ, ಈಗ ಎಲ್ಲ ನಮ್ಮ ಕರ್ನಾಟಕದ ಜನರು ಎಲ್ಲರೂ ಡೆಲ್ಲಿಗೆ ಹೋಗಿ ಡೆಲ್ಲಿಯಲ್ಲಿ ಟ್ರೈನಿಂಗ್ ಮಾಡ್ಕೋಬೇಕು ಅಂತ ಒಂದು ಮೈಂಡ್ ಸೆಟ್ ಇತ್ತು. ಬಟ್ ಅಲ್ಲಿ ಹೋದರೆ ಸುಮಾರು ಖರ್ಚಾಗುತ್ತೆ ಪ್ರತಿ ವರ್ಷ, ಎಲ್ಲರಿಗೂ ಆ ಥರ ಆಕ್ಸೆಸ್ ಇರೋದಿಲ್ಲ. ಸೊ ಅದೇ ಕ್ವಾಲಿಟಿನ ನಾವು ನಮ್ಮ ಜನರಿಗೆ, ಕರ್ನಾಟಕದ ಜನರಿಗೆ ಇಲ್ಲಿ ಕೊಡೋಣ ಅಂತ ಒಂದು ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡಿರೋದು. ಸಾಮಾನ್ಯವಾಗಿ ಎಲ್ಲ ಸಂಸ್ಥೆಗಳಲ್ಲಿ ನಾವು ತರಬೇತಿಗೆ ಸೇರೋಕ್ಕಿಂತ ಮೊದಲ ಒಂದು ಪರೀಕ್ಷೆ ಮಾಡ್ತಾರೆ, ಎಂಟ್ರೆನ್ಸ್ ಟೆಸ್ಟ್ ಮಾಡ್ತಾರೆ. ಸೊ ನಿಮ್ಮಲ್ಲೂ ಟೆಸ್ಟ್ ಬರೆದು ನಿಮ್ಮ ತರಬೇತಿ ಸೆಂಟ್ರಿಗೆ ಅಡ್ಮಿಷನ್ ತಗೋಬೇಕಾ ಹೇಗೆ? ಇಲ್ಲ, ಆ ಥರ ಏನು ಟೆಸ್ಟ್ ಇಲ್ಲ. ಯಾಕಂದ್ರೆ ನಾವು ಎಲ್ಲ ರೀತಿ ಒಂದು ಕನಸಿರ್ಬೇಕು, IAS ಆಗಬೇಕು, ಅದು ಇದ್ರೆ ಸಾಕು. ಯಾರು ಆ ಥರ ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಖಂಡಿತ. ಒಂದೊಮ್ಮೆ ಅಡ್ಮಿಷನ್ ಆಗಬೇಕು ನಿಮ್ಮ ಕೇಂದ್ರಕ್ಕೆ ಅಂತ ಹೇಳಿದ್ರೆ ಯಾವ ಅವಧಿಯಲ್ಲಿ ಆಗಬೇಕು? ಇದು ಇಮಿಡಿಯೇಟ್ಲಿ ಗ್ರ್ಯಾಜುಯೇಷನ್ ಆದಮೇಲೆ ಆಗ್ಬೋದು. ಬಟ್ ಯೂಶಲಿ ನೋಟಿಫಿಕೇಶನ್ಗಿಂತ ಮುಂಚೆ, ಈಗ ಫೆಬ್ರವರಿಲಿ ನೋಟಿಫಿಕೇಶನ್ ಬರುತ್ತೆ. ಸೊ ಐಡಿಯಲ್ ಟೈಮ್ ಜಾನ್ವರಿ ಆರ್ ಡಿಸೆಂಬರ್ ಆರ್ ಜಾನ್ವರಿ ಐಡಿಯಲ್ ಟೈಮ್ ತರಬೇತಿ ಸ್ಟಾರ್ಟ್ ಮಾಡೋದಕ್ಕೆ. ಸೊ ಒಂದು 4 ತಿಂಗಳು ಬೇಕು ಪ್ರಿಪ್ರೇಷನ್ಗೆ. ಸೊ ಜೂನಲ್ಲಿ ಎಕ್ಸಾಮ್ ಇರೋದಕ್ಕೆ ಇದು ಐಡಿಯಲ್ ಟೈಮ್ ಟು ಜಾಯಿನ್. ಎಸ್, ಅಂದರೆ ನಮಗೆ IAS ಅಂತ ಹೇಳಿ ಮಾತ್ರ ಗೊತ್ತಿರ್ತದೆ, ಕೆಲವರಿಗೆ IPS ಕೂಡ ಮಾಡ್ಬೇಕಂತೇಳಿ ಆಸೆ ಇರ್ತದೆ ಆ ನಿಟ್ಟಿನಲ್ಲಿ. ಸೊ IPS ಹೆಂಗೆ ತಗೋಬೇಕಾಗುತ್ತೆ ಬಂದ? ಇದು ಆ್ಯಕ್ಚುಲಿ ಈ ಎಕ್ಸಾಮ್ ಹೆಸರು ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಂತ. ಸೊ ಅದು UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಕಂಡಕ್ಟ್ ಮಾಡೋಂಥ ಎಕ್ಸಾಮ್. ಸೊ ಅದರಲ್ಲಿ ಬಂದ್ಬಿಟ್ಟು ಸುಮಾರು ಪೋಸ್ಟ್ಗಳಿವೆ. ಸೊ ಒಂದು IAS, ಸೊ ಎಲ್ಲರೂ ನೋಡೋದು IAS ಎಕ್ಸಾಮ್ ಅಂತ. ಬಟ್ IAS ಜೊತೆ ಬೇರೆ ಎಕ್ಸಾಮ್ಗೂ ಅದು ಅಪ್ಲಿಕೇಬಲ್ ಆಗುತ್ತೆ. ಸೊ IAS ಇದೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇದೆ, ಇಂಡಿಯನ್ ಫಾರಿನ್ ಸರ್ವಿಸ್ ಇದೆ, ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್ ಇದೆ, ಮತ್ತೆ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸ್, ಆ ಥರ ಸುಮಾರು ಸರ್ವಿಸಸ್ ಇದೆ. ಸೊ ಎಲ್ಲದಕ್ಕೂ ಒಂದೇ ಎಕ್ಸಾಮ್. ಸೊ ನೀವು ಒಂದೇ ಅಪ್ಲಿಕೇಶನ್ ಅಲ್ಲಿ ಎಲ್ಲ ಎಕ್ಸಾಮ್ಗೆ ಬರಿಬೋದು. ಬಟ್ ನಿಮ್ಮ ರ್ಯಾಂಕಿಂಗ್ ಹೇಗಿರುತ್ತೆ ಅದರ ಪ್ರಕಾರ ನಿಮಗೆ ನಿಮ್ಮ ಚಾಯ್ಸ್ ಪ್ರಕಾರ. ಸೊ ಯೂಶಲಿ ಟಾಪಲ್ಲಿರೋರಿಗೆ IAS ಮತ್ತೆ ಇಂಡಿಯನ್ ಫಾರಿನ್ ಸರ್ವಿಸ್ ಸಿಗುತ್ತೆ. ಅದೇ ಇಂಡಿಯನ್ ಫಾರಿನ್ ಸರ್ವಿಸ್, ಈ ಎರಡು ಕ್ರೀಮ್ ಅಂತಾರೆ. ಸೊ ಟಾಪ್ ಅಲ್ಲಿ ಬಂದಿರೋರು ಒಂದು 150 ರ್ಯಾಂಕ್ ಒಳಗಡೆ ಬಂದಿರೋರಿಗೆ ಈ 2 ಪೋಸ್ಟ್ ಸಿಗುತ್ತೆ. ನೆಕ್ಸ್ಟ್ ಬಂದಿರೋದು IPS. ಸೊ ಅದಾದ್ಮೇಲೆ IRS. ಆ ರೀತಿ ರ್ಯಾಂಕಿಂಗ್ ಪ್ರಕಾರ ನೀವು ಚಾಯ್ಸಸ್ ಕೊಡ್ಬೋದು. ಬರೆಯುವಂಥದ್ದೆಲ್ಲ ಒಂದೇ ಪರೀಕ್ಷೆ, ಸಪರೇಟ್ ಪರೀಕ್ಷೆ ಏನಿಲ್ಲ. ಕೆಲವ್ರಿಗೆ IPS ಅಂತ ಹೇಳಿದ್ರೆ ಕೆಲವು ದೇಹದಾಢ್ಯನ ಕೇಳ್ಬಹುದು IPS ನ, ಆದ್ರೆ IASಗೆಲ್ಲ ಹೆಚ್ಚು ಇಷ್ಟಪಡೋದ್ರಿಂದ ಕಡಿಮೆ ಮಾರ್ಕ್ ಬಂದಂತವರು ತಗೊಬಹುದಾಗಿದೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಇದು ಅಧ್ಯಯನ ಏನೋ ಅಗತ್ಯ ಇದೆಯಾ ಅಂತ IPS ಮಾಡಬೇಕಿಲ್ಲ IRS ಇಲ್ಲ ಏನು ಇಲ್ಲ, ಎಲ್ಲದಕ್ಕೂ ಒಂದೇ ಎಕ್ಸಾಮು, ಒಂದೇ ಪ್ಯಾಟರ್ನು, ಎಲ್ಲ ಒಂದೇ. ಬಟ್ IPSಗೆ ಮಾತ್ರ ಸ್ವಲ್ಪ ಫಿಸಿಕಲಿ ಫಿಟ್ ಇರಬೇಕು. ಯಾಕಂದ್ರೆ ಅದರಲ್ಲಿ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಸೊ ಅದನ್ನ ಪಾಸ್ ಆದವ್ರು ಮಾತ್ರ IPS ತಗೋಬಹುದು. ಬೇರೆ IAS ಅದಕ್ಕೆಲ್ಲ ಏನು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ, ಬಟ್ ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೂ ರಿಸರ್ವೇಶನ್ ಎಲ್ಲ ಇದೆ IAS ಅಲ್ಲಿ. ಸೊ ಆ ರೀತಿ IPS ಮಾತ್ರ ಫಿಸಿಕಲ್ ಫಿಟ್ನೆಸ್ ಮಾತ್ರ ನೋಡ್ತಾರೆ. ಸಾಧ್ಯ. ಸೊ ಒಂದೇ ಪರೀಕ್ಷೆ ತೆಗೆದ್ರೆ ಅವ್ರಿಗೆ ಯಾವ್ದು ಬೇಕು ಅದನ್ನ ಚಾಯ್ಸ್ ಮಾಡೋದು ಅವ್ರಿಗೆ ಬಿಟ್ಟದು. ನಿಮ್ಗೆ ನೀವು ಕೂಡ ನಮ್ಮೂರದವರೇ, ಕೊಡಗು ಗುಡ್ಡಗಾಡು ಜಿಲ್ಲೆ. ಸೊ ಹೆಚ್ಚಿದಾಗಿ ನಾವು ಹೋಗಿ ಆ ಕಡೆ ಓದ್ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೀಗ ಬೆಂಗಳೂರಿನಲ್ಲಿ ಸೆಂಟರ್ ತೆರೆದಿರುವಂತದ್ದು. ಮುಂದೆ ನಮ್ಮ ಜಿಲ್ಲೆಗೆ ಯೂಸ್ ಆಗೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಚಿಕ್ಕದಾಗಾದ್ರೂ ಒಂದು ತರಬೇತಿ ಸೆಂಟರ್ ಓಪನ್ ಮಾಡ್ಬೋದು. ಡೆಫಿನೆಟ್ಲಿ. ಅದಕ್ಕಿಂತ ಈ ಸ್ಕೂಲ್ಸ್ ಕಾಲೇಜ್ಗಳು ಇರುತ್ತೆ ಮಡಿಕೇರಿಯಲ್ಲಿ. ಸೊ ಅವುಗಳು ಇಂಟ್ರೆಸ್ಟ್ ಮಾಡಿ ನಾವು ನಮ್ಮ ಫ್ಯಾಕಲ್ಟಿಗಳನ್ನೆಲ್ಲ ಇಲ್ಲಿ ಇದು ಏನೋ ಸ್ಯಾಟರ್ಡೆ ಸಂಡೇಸು ಕಳಿಸಿ ಆ ರೀತಿ ಅವ್ರಿಗೆ ಟ್ರೈನ್ ಮಾಡೋ ಎಲ್ಲ ಒಂದು ಕನ್ಸೆಪ್ಟ್
ಕನಸಿದೆ ನನಗೆ, ನೋಡೋಣ ಮುಂದೆ ಹೇಗೆ ನಡಿಬೋದು ಅಂತ. ಸೊ ಆ ಥರ ಏನಾದರೆ ಆದರೆ ಸೊ ನಮ್ಮ ಈ ಜಿಲ್ಲೆಗೆ, ಯಾಕಂದರೆ ಇಲ್ಲಿ ಕೊಡಗಿನ ಜನರು ಏನಂದರೆ ಅವರು ಒಂದು ಲೀಡರ್ಶಿಪ್ ಕ್ವಾಲಿಟಿ ಮುಂಚೆನೇ ಇದೆ ಅವ್ರಿಗೆ, ಪ್ಲಸ್ ದೇಶಕ್ಕೆ ಒಂದು ಹೆಲ್ಪ್ ಮಾಡೋ ಒಂದು ಉದ್ದೇಶ ನಮ್ಮ ಕೊಡಗಿನ ಜನರಲ್ಲಿ ನಾವು ನೋಡ್ತೇವೆ. ಬಟ್ ರೈಟ್ ಗೈಡೆನ್ಸ್ ಇಲ್ಲ. ಸೊ ಹಾಗೆ ಆ ರೀತಿ ಏನಾದರೆ ಕೊಡೋ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಯಾಕೆ ಮಾಡಲೇಬಹುದು. ಇನ್ನು ನಿಮ್ಮ ತರಬೇತಿ ಸೆಂಟರ್ದಲ್ಲಿ IAS KS ಬಿಟ್ಟರೆ ಬೇರೆ ಯಾವ ರೀತಿಯ ತರಬೇತಿ ಸಿಗ್ಬೋದು? ಬ್ಯಾಂಕಿಂಗು ಮಾಡ್ತೀವಿ. ಬ್ಯಾಂಕಿಂಗ್ ಎಕ್ಸಾಮ್ಸು ಈ IBPS ಇಂಡಿಯನ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಮಾಡ್ತಾರೆ. ಸೊ ಈ ಪಬ್ಲಿಕ್ ಬ್ಯಾಂಕ್ಸ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಅದು. ಸೊ ಬ್ಯಾಂಕಿಂಗ್ ತರಬೇತಿನೂ ನಾವು ಕೊಡ್ತೀವಿ. ಪ್ಲಸ್ ಈ IAS KS ಎಕ್ಸಾಮ್ ಏನು ಕೊಡ್ತಾರೆ, ಸೊ ಅದು ಒಂದ್ಸಲ ನೀವು ಟ್ರೈನಿಂಗ್ ತಗೊಂಡ್ರೆ ಬಾಕಿ ಗ್ರೂಪ್ B ಗ್ರೂಪ್ C ಸರ್ವಿಸಸ್ ಸುಮಾರಿದೆ. ಸೊ ಅವುಗಳಿಗೆ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏನು ಕೊಡೋದಿಲ್ಲ. ಬಟ್ IAS ಒಂದ್ಸಲ ನೀವು ಆ ಸಬ್ಜೆಕ್ಟ್ಸ್ಗಳನ್ನ ಓದಿದ್ರೆ ಬಾಕಿ ಎಲ್ಲ ಎಕ್ಸಾಮ್ ಬಹಳ ಸುಲಭವಾಗಿ ನೀವು ಕ್ಲಿಯರ್ ಮಾಡ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ PSI ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಗಲಿ, ಮತ್ತು ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಲಿ, ಮತ್ತು ಕರ್ನಾಟಕ ಆಡಿಟ್ ಅಕೌಂಟ್ ಸರ್ವಿಸ್ ಆಗಲಿ, ಆ ರೀತಿ ಸುಮಾರು ಸರ್ವಿಸಸ್ ಇದೆ, ಗ್ರೂಪ್ B ಸರ್ವಿಸಸ್. ಸೊ ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಇನ್ನು ಕೊನೆಯದಾಗಿ ನಮ್ಮ ಯುವ ಜನ ಏನು IAS IPS KS ಮಾಡ್ಬೇಕಂತ ಹೇಳಿದ್ದಾರೆ, ಆ ಎಲ್ಲ ಅಭ್ಯರ್ಥಿಗಳಿಗೆ ಏನು ಹೇಳಿಕ್ಕೆ ಬಯಸ್ತೀರಾ? ಸೊ IAS ಅನ್ನೋದು ಈಸ್ ಅ ಆಪರ್ಚುನಿಟಿ. ನೀವು ಆ IAS ಹುದ್ದೆಯಲ್ಲಿ ಜನರಿಗೆ ಮತ್ತು ನಿಮ್ಮ ದೇಶಕ್ಕೆ ಭಾಳಷ್ಟು ಹೆಲ್ಪ್ ಮತ್ತು ಸರ್ವಿಸ್ ಮಾಡ್ಬೋದು. ಸೊ ಈ ಥರ ನಿಮಗೆ ನಿಮ್ಮ ಕನಸಿದ್ರೆ ನೀವು ಹಾರ್ಡ್ ವರ್ಕ್ ಮಾಡಿ 1 ವರ್ಷ 2 ವರ್ಷ ಕಷ್ಟಪಟ್ಟರೆ ಡೆಫಿನೆಟ್ಲಿ ನಮ್ಮ ಜಿಲ್ಲೆ ಮತ್ತು ನಮ್ಮ ದೇಶಕ್ಕೆ ಹೆಸರನ್ನು ತರಿಸ್ಬೋದು ನೀವು. ಖಂಡಿತ ಸರ್, ತಮ್ಮ ಬಿಸಿ ಶೆಡ್ಯೂಲ್ ನಡುವೆಯೂ ನಮ್ಮ ಚಾನಲಿಗೆ ಬಂದು IAS ಮತ್ತು IPS KS ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಎಲ್ಲ ಜಿಲ್ಲೆಯ ಜನತೆ ಪರವಾಗಿ ಮತ್ತು ನಮ್ಮ IAS ಮತ್ತು KS ಏನು ಮಾಡಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿಗಳ ಪರವಾಗಿ ತಮಗೆ ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರೆ ವೀಕ್ಷಕರು, ಇದು ಅಂದರೆ IAS KS IPS ಅನ್ನೋಂಥದ್ದು ಕಬ್ಬಿಣದ ಕಡಲೆಲ್ಲ. ಖಂಡಿತವಾಗಿ ನಾವು ಕರೆಕ್ಟಾಗಿ ಅಧ್ಯಯನ ಮಾಡಿದರೆ ಮತ್ತು ಸತತವಾಗಿ ಶ್ರಮ ಹಾಕಿದರೆ, ಶ್ರದ್ಧೆ ಇಟ್ಟು ಓದಿದರೆ ಖಂಡಿತವಾಗಿ ಗುರಿ ತಲುಪಬಹುದು ಅಂಥೇಳಿ ನಮ್ಮ ಅತಿಥಿಗಳು ಹೇಳ್ತಿರುವಂಥದ್ದು. ಇವತ್ತೇ ಯಾರಿಗೆಲ್ಲ ಕನಸಿದೆ IAS ಮಾಡಬೇಕಂತೇಳಿ ಕನಸಿದೆ, ಖಂಡಿತವಾಗಿ ಈಗಲೇ ಸಿದ್ಧರಾಗಿ ಅಧ್ಯಯನ ಮಾಡಿ ಖಂಡಿತವಾಗಿ ಮುಂದೆಲ್ಲ ಒಂದಿನ ಆಡಳಿತ ಸೇವೆಗೆ ತಾವು ಹೋಗ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ. ನಮಸ್ಕಾರ.